ಎಸ್, ಇವಾಗ ನಮ್ಮ ಸ್ಕಿನ್ ಲೇಯರ್ಸ್ ಬಗ್ಗೆ ತಿಳ್ಕೊಂಡಾಯ್ತು. ಸೊ 3 ಲೇಯರ್ ಸ್ಕಿನ್ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ವರ್ಕ್ ಆಗುತ್ತೆ, ಅದು ತಿಳ್ಕೊಂಡಾಯ್ತು. ಇವಾಗ ನೆಕ್ಸ್ಟ್ ಹೋಗುವಾಗಿದ್ರೆ ಸೊ ಇದು ಏಜ್ ಆಗ್ತಾ ಆಗ್ತಾ ನಮ್ಮ ಒಂದು ಎಪಿಡರ್ಮಿಸ್ ಏನಿದೆ ಅದು ಒಂದು ಸಾಫ್ಟ್ನೆಸ್ ಏನಿದೆ ಕಳ್ಕೊಳ್ಳೋ, ಮಾಯಶ್ಚರೈಸರ್ ಕಂಟೆಂಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗ್ತಾ ಆಗ್ತಾ ಈವನ್ ಸ್ಕಿನ್ ಥಿನ್ ಥಿಕ್ನೆಸ್ ಏನಿದೆ ಅದು ತಿನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೊತ್ತಾಗ್ಬೋದು. ಸೊ ಸ್ಕಿನ್ ಏನಿದೆ ಅದು ಸಾಫ್ಟ್ ಆಗಿ, ಇಲ್ಲ ಅಂತ ಹೇಳಿದ್ರೆ ಒಂದು ಲೇಯರ್ ತರ ಇರುತ್ತೆ. ಅದರ್ವೈಸ್ ಮೊದಲು ಮಕ್ಕಳಿಂದ ಹಿಡಿದು ಅಟ್ಲೀಸ್ಟ್ ಒಂದು ಐದರ್ ಮ್ಯಾರೇಜ್ ಇಲ್ಲ 25 to 30 years ತನಕ ನಮ್ಮ ಸ್ಕಿನ್ ಡೆನ್ಸಿಟಿ ಇಲ್ಲ ಅಂತ ಹೇಳಿದ್ರೆ ಥಿಕ್ನೆಸ್ ಏನಿದೆ ಆಕ್ಚುಲಿ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಪ್ಲಂಪಿ ಆಗಿ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅದು ಏನಿದೆ ಆ ಒಂದು ಪ್ಲಂಪ್ನೆಸ್ ಇಲ್ಲ ಅಂತ ಹೇಳಿದ್ರೆ ಆ ಸಾಫ್ಟ್ನೆಸ್ ಏನಿದೆ ಮಾಯಶ್ಚರೈಸರ್ ಕಂಟೆಂಟು ಕಳೀತಾ ಹೋಗುತ್ತೆ. ಸೊ ಡ್ರೈನೆಸ್ ಜಾಸ್ತಿ ಆಗುತ್ತೆ ಏಜ್ ಆಗ್ತಾ ಆಗ್ತಾ. ಸೊ ಎಸ್ಪೆಷಲಿ ಲೇಡೀಸ್ಗೆ ಅಂತ ಬಂದಾಗ ಹಾರ್ಮೋನಲ್ ಚೇಂಜಸ್ 3 times ಆಗೋದ್ರಿಂದ ಅವ್ರ ಲೈಫ್ ಟೈಮಲ್ಲಿ. ಸೊ ಒಂದು ಎಲ್ಲರಿಗೂ ಕೂಡ ಒಂದು 12 to 16 years ಅಲ್ಲಿ ಪ್ಯೂಬರ್ಟಿ ಸ್ಟೇಜಸ್ ಏನಿದೆ ಅಲ್ಲಿ ಹಾರ್ಮೋನ್ ಚೇಂಜಸ್ ಐದರ್ ಫಾರ್ ಬಾಯ್ ಆರ್ ಎ ಗರ್ಲ್, ಸೊ ಇಬ್ಬರಿಗೂ ಕೂಡ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಅದಾದ್ಮೇಲೆ ಮದುವೆ ಆಗಿ ಮಕ್ಕಳಾದ್ಮೇಲೂ ಕೂಡ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಅದಾದ್ಮೇಲೆ ಫೈನಲಿ ಮೆನೋಪಾಸ್ ಸ್ಟೇಜಸ್ ಅಲ್ಲೂ ಕೂಡ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಈ ಒಂದು ಹಾರ್ಮೋನಲ್ ಚೇಂಜಸ್ ಆದ್ಮೇಲೂ ಕೂಡ ಸ್ಕಿನ್ ಇಶ್ಯೂಸ್ ಅಲ್ಲಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಅದ್ರ ತಕ್ಕನಾಗೆ ಪ್ರಾಡಕ್ಟ್ಸ್ ಕೂಡ ರೆಕಮೆಂಡ್ ಮಾಡ್ತಾರೆ ಆಸ್ ಪರ್ ದ ಸ್ಕಿನ್ ಕಂಡೀಷನ್. ಸೊ ಅದನ್ನ ಕೂಡ ನೋಡಬೇಕು. ಸೊ ಜೆಂಟ್ಸ್ಗೆ ಅಂತ ಬಂದಾಗ ಆಫ್ಟರ್ ಪ್ಯೂಬರ್ಟಿ ಸ್ಟೇಜ್, ಅದಾದ್ಮೇಲೆ ಮೆನೋಪಾಸ್ ಅಂತ ಹೋಗಿದ್ರೆ 50 to 60 years ಅಲ್ಲಿ ಒಂದು ಬರುವಂಥದ್ದು ಜೆಂಟ್ಸ್ಗೆ. ಸೊ ಲೇಡೀಸ್ಗೆ ಆಯ್ತು ಅಂತ ಹೇಳಿದ್ರೆ ಮೆನೋಪಾಸ್ ಬಂದು 40 to 50 years. ಸೊ ಈ ರೀತಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ಲೂ ಕೂಡ ಸ್ಕಿನ್ ಏನಿದೆ ಚೇಂಜಸ್ ಆಗ್ತಾ ಬರುತ್ತೆ. ಸೊ ಈ ಒಂದು ಚೇಂಜಸ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ಕಂಡೀಷನ್ ಕೂಡ ಡಿಟೀರಿಯರೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಆ ಏಜ್ ತಕ್ಕನಗೂ ಕೂಡ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾರೆ, ಇಲ್ಲ ರೆಕಮೆಂಡ್ ನಾವು ಕೂಡ ಮಾಡಬೇಕು. ಓಕೆ, ಸೊ ಸ್ಕಿನ್ ಟೈಪ್ ಅಂತ ಬಂದಾಗ ಬೇಸಿಕಲಿ 4 ತರ ಸ್ಕಿನ್ ಟೈಪ್ ಇರುತ್ತೆ: ಡ್ರೈ ಸ್ಕಿನ್ ಅಂಡ್ ಆಯಿಲಿ ಸ್ಕಿನ್ ಕಾಂಬಿನೇಷನ್, ದೆನ್ ನಾರ್ಮಲ್ ಸ್ಕಿನ್. ಸೊ ಡ್ರೈ ಸ್ಕಿನ್ ಅಂತ ಹೇಳಿದ್ರೆ ಅವ್ರಿಗೆ ಮಾಯಶ್ಚರೈಸರ್ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ. ಆಯಿಲಿ ಸ್ಕಿನ್ ಅಂತ ಬಂದಾಗ ಸ್ವೆಟ್ನೆಸ್ ಇಲ್ಲ ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಕಂಟೆಂಟ್ ಏನಿದೆ ಜಾಸ್ತಿ ಇರುತ್ತೆ. ಸೊ ಹಾಗೇನೆ ಆಯಿಲಿ ಸ್ಕಿನ್ ಇರೋರಿಗೆ ಪೋರ್ಸ್ ಏನಿದೆ ಅಂದ್ರೆ ರಂಧ್ರಗಳು ಅಂತ ಹೇಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ಕಿನ್ ಅಲ್ಲಿ ಬರುವಂತ ಒಂದು ಕನ್ನಡದಲ್ಲಿ ಏನ್ ಹೇಳ್ತೀರ ಅಂತ ಗೊತ್ತಿಲ್ಲ. ಸೊ ಸ್ಟಿಲ್ ಪೋರ್ಸ್ ಅಂತಾನೆ ಇಟ್ಕೊಳ್ಳೋಣ. ಸೊ ಸ್ಕಿನ್ ಅಲ್ಲಿ ಬರುವಂತ ಪೋರ್ಸ್ ಏನಿದೆ ಅದು ಜಾಸ್ತಿ ಇರುತ್ತೆ, ಅಂದ್ರೆ ವೈಡ್ ಆಗಿರುತ್ತೆ, ಅಗಲ ಇರುತ್ತೆ ಆಯಿಲಿ ಸ್ಕಿನ್ ಅಲ್ಲಿ. ಡ್ರೈ ಸ್ಕಿನ್ ಅಲ್ಲಿ ಅಂತ ಬಂದಾಗ ಪೋರ್ಸ್ ಆಕ್ಚುಲಿ ತುಂಬಾ ಮಿನಿಮೈಸ್ ಆಗಿರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ. ಸೊ ಅದಕ್ಕೆ ಮಾಯಶ್ಚರೈಸರ್ ಕಂಟೆಂಟು ಕೂಡ ಅವ್ರಿಗೆ ಡ್ರೈ ಸ್ಕಿನ್ ಇರೋರಿಗೆ ಜಾಸ್ತಿ ಬೇಕಾಗುತ್ತೆ, ಆಯಿಲಿ ಸ್ಕಿನ್ ಇರೋರಿಗೆ ಮಾಯಶ್ಚರೈಸರ್ ಕಂಟೆಂಟ್ ಕಡಿಮೆ ಬೇಕಾಗುತ್ತೆ. ಕಾಂಬಿನೇಷನ್, ಸೊ ಕೆಲವು ಪಾರ್ಟ್ ಆಫ್ ದಿ ಫೇಸ್ ಅಲ್ಲಿ ಡ್ರೈನೆಸ್ ಇರುತ್ತೆ, ಕೆಲವು ಪಾರ್ಟ್ ಆಫ್ ದಿ ಸ್ಕಿನ್ ಅಲ್ಲಿ ಆಯಿಲಿ ಇರುತ್ತೆ. ಸೊ ಅದಕ್ಕೆ ಕಾಂಬಿನೇಷನ್ ಅಂತ ಹೇಳ್ತಾರೆ. ನಾರ್ಮಲ್ ಸ್ಕಿನ್ ಕಂಪ್ಲೀಟ್ ಸ್ಕಿನ್, ನೈದರ್ ಟು ಡ್ರೈ ನೈದರ್ ಟು ಆಯಿಲಿ, ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಅದು ನಾರ್ಮಲ್ ಸ್ಕಿನ್. ಸೊ ಈ ತರ ನಾರ್ಮಲ್ ಸ್ಕಿನ್ ಸಿಗೋದು ಆಕ್ಚುಲಿ ವೆರಿ ರೇರ್. ಸೊ ಅದಕ್ಕೆ ಬೇಕಾದಷ್ಟು ಕಂಡೀಷನ್ಸ್ ಇರುತ್ತೆ, ಎನ್ವೈರನ್ಮೆಂಟ್, ಪೊಲ್ಯೂಷನ್, ಅವ್ರು ಯೂಸ್ ಮಾಡುವಂತ ಒಂದು ಎಸ್ಪೆಷಲಿ ಜೀನ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಹಾಗೇನೆ ಹುಟ್ಟಬೇಕಾದ್ರೆ, ಆಮೇಲೆ ಈವನ್ ಮೆಚುರಿಟಿ ಸ್ಟೇಜ್ ತನಕ ಕೂಡ ಯಾವ ರೀತಿ ಅವರು ಇಂಟೇಕ್ ಆಫ್ ದ ಫುಡ್ ಅದೆಲ್ಲ ಇರುತ್ತೆ. ಆಮೇಲೆ ಪೊಲ್ಯೂಷನ್, ವೆದರ್, ಇದಿಷ್ಟು ಕೂಡ ಪ್ಲೇ ಆಗುತ್ತೆ. ಸೊ ನಮ್ಮ ಸ್ಕಿನ್ ಟೈಪ್ ಡಿಸೈಡ್ ಆಗೋದಕ್ಕೆ ಮೋಸ್ಟ್ ಆಫ್ ದಿ ಕೇಸ್ ಜೀನ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಅಲಾಂಗ್ ವಿತ್ ಎನ್ವೈರನ್ಮೆಂಟ್. ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಕಿನ್ ಟೈಪ್ ಡಿಸೈಡ್ ಮಾಡೋದಕ್ಕೆ, ರೈಟ್. ಅದಾದ್ಮೇಲೆ ನಮ್ಮ ಒಂದು ಸ್ಕಿನ್ ಯಾವ್ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಸುಮಾರು ಜನ ನಾವು ಯಾವಾಗಲೂ ಕೂಡ ಸನ್ನು ಅಂತ ಹೇಳ್ತೀವಿ, ಇಲ್ಲ ಪೊಲ್ಯೂಷನ್ ಮಾತ್ರ ಹೇಳ್ತೀವಿ. ಸೊ ಆಬ್ವಿಯಸ್ಲಿ ಅದು ಕೂಡ ರೀಸನ್. ಆದ್ರೆ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಇಂಟೇಕ್ ಆಫ್ ಅವರ್ ಫುಡ್, ಇಲ್ಲಾಂದ್ರೆ ನಮ್ಮ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ನಾವು ಯಾವ ರೀತಿ ಫುಡ್ ತಗೋತಾ ಇದೀವಿ, ಈಸ್ ಇಟ್ ನ್ಯೂಟ್ರಿಷನಲ್ ಫುಡ್, ಸ್ಕಿನ್ ಬೇಕಾಗಿರೋದು, ಇಲ್ಲ ಅಂದ್ರೆ ಸ್ಕಿನ್ಗೆ ಸಪೋರ್ಟ್ ಮಾಡುವಂತ ಫುಡ್ಡಾ, ಇಲ್ಲ ಅಂತ ಹೇಳಿದ್ರೆ ಸ್ಕಿನ್ಗೆ ಡ್ಯಾಮೇಜ್ ಮಾಡುವಂತ ಫುಡ್ಡಾ. ಸೊ ಫಸ್ಟ್ ನಮ್ಮ ಲೈಫ್ ಸ್ಟೈಲ್ ಡಿಸೈಡ್ ಮಾಡುತ್ತೆ ನಮ್ಮ ಇಂಟೇಕ್ ಆಫ್ ದ ಫುಡ್. ಸೊ ನ್ಯೂಟ್ರಿಷನಲ್ ಫುಡ್ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್.
ಅದಾದ್ಮೇಲೆ ಈವನ್ ನಮ್ಮ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಸ್ಟ್ರೆಸ್ ಇದೆ, ಪೊಲ್ಯೂಷನ್ ನಲ್ಲಿ ಎಷ್ಟು ಎಕ್ಸ್ಪೋಸ್ ಆಗ್ತಾ ಇದೀವಿ, ದೆನ್ ಡಯಟ್ ಪ್ಲಾನ್, ನಮ್ಮ ಊಟ ತಿಂಡಿಗಳು ಕೂಡ ಯಾವ ರೀತಿ ಮಾಡ್ತಾ ಇದೀವಿ, ಬ್ಯಾಲೆನ್ಸ್ಡಾ ಇಲ್ಲ ಅಂತ ಹೇಳಿದ್ರೆ ಇಂಬ್ಯಾಲೆನ್ಸ್ಡ್, ಯು ವಿ ರೇಸಸ್, ಯು ವಿ ಅಂತ ಹೇಳಿದಾಗ ಅಲ್ಟ್ರಾವೈಲೆಟ್ ರೇಸಸ್ ಏನಿದೆ ಅದು ಒಂದೊಂದು ಏರಿಯಾದಲ್ಲಿ ಒಂದೊಂದು ತರ ಯು ವಿ ರೇಸಸ್ ಬೀಳುತ್ತೆ. ಯಾಕೆಂತ ಹೇಳಿದ್ರೆ ಯು ವಿ ಎ ಅಂಡ್ ಯು ವಿ ಬಿ ರೇಸಸ್ ಇರುತ್ತೆ ಅಂತ ಹೇಳೋದು. ಸೊ ಎಲ್ಲೆಲ್ಲಿ ಯು ವಿ ಎ ಇದೆ ಸೊ ಅಲ್ಲಿ ನಮ್ಮ ಸ್ಕಿನ್ ಏನಿದೆ ಸೊ ಅಲ್ಲಿ ಪಿಗ್ಮೆಂಟೇಶನ್ ಜಾಸ್ತಿ ಆಗ್ಬೋದು, ಡಾರ್ಕ್ನೆಸ್ ಆಗ್ಬೋದು. ಎಲ್ಲಿ ಯು ಬಿ ಇರುತ್ತೆ, ಪ್ಯಾಚಸ್ ತರ ರ್ಯಾಷಸ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಅದಾದ್ಮೇಲೆ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಅದನ್ನ ನಾವು ಡೈಲಿ ಸ್ಕಿನ್ ಕೇರ್ ರಿಜಿಮ್ ಅಂತ ಹೇಳ್ತೀವಿ. ಸೊ ಡೈಲಿ ಸ್ಕಿನ್ ಕೇರ್ ರಿಜಿಮು ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ, ಡ್ರೈ ಸ್ಕಿನ್ಗೆ ಯಾವ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದೀವಿ, ಇಲ್ಲ ನಮ್ಮ ಸ್ಕಿನ್ ಆಯಿಲಿ ಆದಾಗ ಯಾವ ರೀತಿ ಸ್ಕಿನ್ ಪ್ರಾಡಕ್ಟ್ ಎಸ್ಪೆಷಲಿ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದೀವಿ, ಇಲ್ಲ ಮಾಯಶ್ಚರೈಸರ್ನ ಯೂಸ್ ಮಾಡ್ತೀವಿ, ಅದು ಕೂಡ ಡಿಸೈಡ್ ಆಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್. ಒಂದು ಹಾರ್ಮೋನಲ್ ಚೇಂಜಸ್ ಇಂಟರ್ನಲ್ ಏನಿದೆ ಅದು, ಅದಾದ್ಮೇಲೆ ನೆಕ್ಸ್ಟು ಎಕ್ಸ್ಟರ್ನಲ್. ಸೊ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಎರಡೂ ಕೂಡ ಇಂಪಾರ್ಟೆಂಟ್. ಸೊ ಅದ್ರ ತಕ್ಕನಾಗೆ ನಾವು ಯೂಸ್ ಮಾಡುವಂಥ ಒಂದು ಡೈಲಿ ಸ್ಕಿನ್ ಕೇರ್ ರಿಜಿಮ್ ಏನಿದೆ, ಸೊ ಎಕ್ಸ್ಟರ್ನಲ್ ಅಲ್ಲಿ ಏನೆಲ್ಲ ಇದೆ ಅದನ್ನ ನಾವು ನೋಡ್ಕೋಬಹುದು. ಅದರ ಇಂಟರ್ನಲ್ ಏನಿದೆ ಹಾರ್ಮೋನಲ್ ಚೇಂಜಸ್, ಅದಕ್ಕೆ ನಮ್ಮ ನ್ಯೂಟ್ರಿಷನ್ಸ್ ಬೇಕಾಗತ್ತೆ, ಇಲ್ಲಾಂದ್ರೆ ತಗೊಳ್ಳುವಂಥ ಫುಡ್ ಇಲ್ಲ ಹೆಲ್ತ್ ಸಪ್ಲಿಮೆಂಟ್ಸ್ ಏನ್ ತಗೋತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ನಮ್ಮ ಥರ್ಡ್ ಲೇಯರ್ ಆಫ್ ದಿ ಸ್ಕಿನ್, ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಬೇಕು ಅಂದಾಗ ಅದನ್ನೇ ನಾವು ಹೇಳೋದು ಟ್ರೀಟ್ಮೆಂಟ್. ಇಲ್ಲ ಅಂತ ಹೇಳಿದ್ರೆ ಮೆಡಿಸಿನ್ಸ್ ಏನೆಲ್ಲ ಇದೆ ಅದು ಥರ್ಡ್ ಲೇಯರ್ ಆಫ್ ದಿ ಸ್ಕಿನ್ ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲ ಈವನ್ ನ್ಯೂಟ್ರಿಷನ್ಸ್ ಕೂಡ ಥರ್ಡ್ ಲೇಯರ್ ಆಫ್ ದಿ ಸ್ಕಿನ್ ಚೆನ್ನಾಗಿರೋದಕ್ಕೆ, ಹೆಲ್ತಿ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನಮ್ಮ ಒಂದು ಬೇಸಿಕ್ ಸ್ಕಿನ್ ಇನ್ಫಾರ್ಮೇಶನ್. ಇದು ಶ್ಲೋಕ ರೇಂಜ್ ಅಲ್ಲೇ ಇದೆ, ಸೇಮ್ PPT ಬೇಸಿಕಲಿ. ಸೊ ಶ್ಲೋಕದಲ್ಲಿ ಆಲ್ರೆಡಿ ಇರುವಂತ PPTನೇ ನಾವು ಯೂಸ್ ಮಾಡ್ತಾ ಇದೀವಿ, ಯಾಕೆಂದ್ರೆ ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ಅಲ್ಲಿ ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅದರಲ್ಲಿ ಕವರ್ ಮಾಡಿಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ಅದಕ್ಕೆ ಆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅದರಲ್ಲಿಲ್ಲ. ಸೊ ಅದಕ್ಕೆ ಅಂತೇಳಿ ಸ್ಮಾಲ್ ಇನ್ಫಾರ್ಮೇಶನ್. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ರೇಂಜ್ಗೆ ಬರೋದಕ್ಕಿಂತ ಮುಂಚೆ ಇನ್ನು ನಮ್ಮ ಬೇರೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆನೂ ಕೂಡ ತಿಳ್ಸ್ಕೊಂಬಿಡೋಣ. ಅದನ್ನ PPT ನಾನು ತೋರಿಸ್ತಾ ಇಲ್ಲ, ಸೊ ನೋಟ್ ಮಾಡ್ಕೊಳ್ಳೋದಾದ್ರೆ ನೋಟ್ ಮಾಡ್ಕೋಬಹುದು. ಮೋದಿ ಕೇರ್ ಅಲ್ಲಿ ನಮ್ಮ ಹತ್ರ ಆಸ್ ಆಫ್ ನೌ ವಿ ಹ್ಯಾವ್ ಗಾಟ್ 5 ರೇಂಜ್ ಆಫ್ ಪ್ರಾಡಕ್ಟ್. 5 ರೇಂಜ್ ಇದೆ. 5 ರೇಂಜ್ ಆಫ್ ಪ್ರಾಡಕ್ಟ್ ಅಲ್ಲಿ ನಮ್ಮ ಫ್ರೂಟ್ ಆಫ್ ದಿ ಅರ್ತ್ ಫಸ್ಟ್ ನಾವು ಲಾಂಚ್ ಆಗಿದ್ದು ಫ್ರೂಟ್ ಆಫ್ ದಿ ಅರ್ತ್ ಪ್ರಾಡಕ್ಟ್. ಸೊ ಅದು ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಯಾರಿಗಾದ್ರೂ ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನಮ್ಮ ಫ್ರೂಟ್ ಆಫ್ ದಿ ಅರ್ತ್ ಪ್ರಾಡಕ್ಟ್ ನ ನಾವು ರೆಕಮೆಂಡ್ ಮಾಡ್ತೀವಿ, ಇಲ್ಲ ನೀವು ಕೂಡ ರೆಕಮೆಂಡ್ ಮಾಡಬೇಕು. ಸೊ ಅದಾದ್ಮೇಲೆ ಆಯುರ್ವೇದಿಕ್ ಬೇಸ್ಡ್ ಅಲ್ಲಿ ನಮ್ಮ ಶ್ಲೋಕ ರೇಂಜ್ ಇದೆ. ಸೊ ಶ್ಲೋಕ ಕಂಪ್ಲೀಟ್ ರೇಂಜ್ ಏನಿದೆ ಅದು ಆಯುರ್ವೇದಿಕ್ ಕಂಟೆಂಟ್ ಅಲ್ಲಿ ಇರುವಂತದ್ದು ಶ್ಲೋಕ. ದೆನ್ ಇವೆರಡು ಪ್ರಾಡಕ್ಟ್ ಆದ್ಮೇಲೆ ನಮ್ಮ ಅರ್ಬನ್ ಕಲರ್ ಪ್ರಾಡಕ್ಟ್ ರೇಂಜ್ ಅಲ್ಲಿ ನಾವು ಕೊಡೋದು 3 ಕ್ಯಾಟಗರಿ ಪ್ರಾಡಕ್ಟ್. ಸೊ ಒಂದು ಪ್ರೋವೈಟ್ ಪ್ರಾಡಕ್ಟ್ ಅಂತ ಇದೆ. ಸೊ ಪ್ರೋವೈಟ್ ಪ್ರಾಡಕ್ಟ್ ಅದಾದ್ಮೇಲೆ ಬ್ಲೂ ಲೈಟ್ ರೇಂಜ್ ಇದೆ. ಅದಾದ್ಮೇಲೆ ನಮ್ಮ ಇನ್ನೊಂದು ಫೈನಲ್ ರೇಂಜ್ ಅಂತ ಹೇಳಿದ್ರೆ ಏಜ್ ರೀಡಿಫೈನಿಂಗ್ ರೇಂಜ್. ಈ 3 ಕೂಡ ನಮ್ಮ ಅರ್ಬನ್ ಕಲರ್ ಪ್ರೀಮಿಯಂ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. ಫ್ರೂಟ್ ಆಫ್ ದಿ ಅರ್ತ್ ಅಂಡ್ ಶ್ಲೋಕ ಒಂದು ನಾರ್ಮಲ್ ರೇಂಜ್ ಇಲ್ಲ ಮಿಡ್ ರೇಂಜ್ ಅಂತ ಹೇಳ್ತೀವಿ. ದೆನ್ ಪ್ರೀಮಿಯಂ ರೇಂಜ್ ಅಂತ ಹೇಳಿದಾಗ ನಮ್ಮ ಒಂದು ಅರ್ಬನ್ ಕಲರ್ ಪ್ರಾಡಕ್ಟ್ಸ್ ನ ನೀವು ಯೂಸ್ ಮಾಡಬಹುದು. ಸೊ ಅದರಲ್ಲಿ ಏನಿದು ಪ್ರೀಮಿಯಂ, ರೇಟ್ ಜಾಸ್ತಿ ಅದಕ್ಕೆ ಪ್ರೀಮಿಯಂ, ರೇಟ್ ಜಾಸ್ತಿ ಅದಕ್ಕೆಲ್ಲ ಪ್ರೀಮಿಯಂ. ಇದರಲ್ಲಿ ಇರುವಂತ ಕಂಟೆಂಟ್ ಏನಿದೆ ಆ ಕಂಟೆಂಟ್ ಡಿಫೈನ್ ಮಾಡುತ್ತೆ ಇದು ಯಾತಕ್ಕೆ ಪ್ರೀಮಿಯಂ ಅಂತ. ಸೊ ಅದನ್ನು ಕೂಡ ನಮ್ಮ ಒಂದು ಇದರಲ್ಲಿ ನಿಮಗೆ ತೋರಿಸೋ ಹಾಗಿದ್ರೆ ನಮ್ಮ ಹೆಂಪ್ ಲ್ಯಾಬ್ಗೆ ಓಪನ್ ಮಾಡಿ ನೋಡೋಣ. ಸೊ ಈ ರೀತಿ ನಮ್ಮ ಪ್ರೀಮಿಯಂ ಕಂಟೆಂಟ್ ಇಲ್ಲ ಅಂದ್ರೆ ಕಂಟೆಂಟ್ ಏನಿದೆ ಅದು ಯಾತಕ್ಕೆ ಕಾಸ್ಟ್ಲಿ ಇದೆ. ಸೊ ಫಸ್ಟ್ ಆಫ್ ಆಲ್ ಅರ್ಬನ್ ಕಲರ್ ಪ್ರಾಡಕ್ಟ್ಸ್ ಎಲ್ಲ ಇಂಪೋರ್ಟೆಡ್ ಫ್ರಮ್ ಇಟಲಿ. ಸೊ ಎಸ್ಪೆಷಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಸೊ ಇಟಲಿಯಿಂದ ಇಂಪೋರ್ಟ್ ಆಗುತ್ತೆ. ಅದಾದ್ಮೇಲೆ ಅದರಲ್ಲಿ 100% ವೇಗನ್, ಅದಾದ್ಮೇಲೆ ಸರ್ಟಿಫಿಕೇಶನ್ ಇದೆ. ಸೊ ನೀವು ಪ್ರಾಡಕ್ಟ್ ನ ಚೆಕ್ ಮಾಡ್ಕೋಬಹುದು. ಕಂಟೆಂಟ್ ಸುಪೀರಿಯರ್ ಇದೆ ಅಂತ ಹೇಳೋದು ಮಾತ್ರ ಅಲ್ಲ, ಏನೆಲ್ಲ ಇದೆ ನೀವು ಪ್ಯಾಕಲ್ಲೇ ನೀವು ಚೆಕ್ ಮಾಡ್ಕೋಬಹುದು. ವೇಗನ್ ಪ್ರಾಡಕ್ಟ್, ಅದಾದ್ಮೇಲೆ ಡರ್ಮಟಾಲಜಿಕಲಿ ಟೆಸ್ಟೆಡ್, ಅದಾದ್ಮೇಲೆ ಪ್ಯಾರಾಬನ್ ಫ್ರೀ ಇರುವಂಥದ್ದು. ಈ 3 ಕೂಡ ನಮ್ಮ ಅರ್ಬನ್ ಕಲರ್ ರೇಂಜ್ ಅಲ್ಲಿ ಸಿಗುತ್ತೆ.
ಸೊ ಎಕ್ಸ್ಟ್ರಾಕ್ಷನ್ ಏನಿದೆ ಕಂಪ್ಲೀಟ್ ವೆಜಿಟೇಬಲ್ ಸೋರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಅದಾದಮೇಲೆ ಇದರಲ್ಲಿ ಪ್ಯಾರಾಬನ್ ಕಂಟೆಂಟ್ ಇಲ್ಲ. ಪ್ಯಾರಾಬನ್ ಅಂತ ಹೇಳಿದ್ರೆ ಪ್ರಿಸರ್ವೇಟಿವ್ಸ್, ಸ್ಕಿನ್ ಕೇರ್ ಆ್ಯಂಡ್ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡುವಂಥ ಪ್ರಿಸರ್ವೇಟಿವ್ಸ್, ಆ ಒಂದು ಕಂಟೆಂಟ್ ಇಲ್ಲ. ಅದಾದಮೇಲೆ ಇದು ಸಲ್ಫೇಟ್ ಫ್ರೀ ಕೂಡ. ಸೊ ನಮ್ಮ ಅರ್ಬನ್ ಕಲರ್ ಪ್ರಾಡಕ್ಟ್. ಸೊ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನಮ್ಮ ಅರ್ಬನ್ ಕಲರ್ ರೇಂಜಲ್ಲಿದೆ. ಅದಕ್ಕೆ ಅಂತೇಳಿ ಅದು ಪ್ರೀಮಿಯಂ ರೇಂಜ್, ಸ್ವಲ್ಪ ಪ್ರಾಡಕ್ಟು ಕಾಸ್ಟ್ಲಿ. ಸೊ ಅರ್ಬನ್ ಕಲರ್, ಸೊ ಯಾರಿಗೆ ಸ್ಕಿನ್ ಒಂದು ಹಾರ್ಮ್ ಕೆಮಿಕಲ್ಸ್ನ ಯಾವುದೇ ಕಾರಣಕ್ಕೂ ವಿತೌಟ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತೀನಿ ಅಂತಾರೆ, ಅಂಥವ್ರು ಅರ್ಬನ್ ಕಲರ್ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಹಾಗಾದರೆ ಹೆಂಪ್ ಲ್ಯಾಬ್ ಬೇಡವಾ? ಸೊ ಹೆಂಪ್ ಲ್ಯಾಬ್ ಬೇಗ ತಗೊಳ್ಳೋಣ, ಇಲ್ಲ ಅಂತ ಹೇಳಿದ್ರೆ ಅರ್ಬನ್ ಕಲರ್ ತಗೊಳ್ಳೋಣ. ಸೊ ಫೈನಲಿ ನಿಮ್ಮ ಡಿಸಿಷನ್. ಸೊ ಫಸ್ಟ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ, ಕರೆಕ್ಟ್, ಆಮೇಲೆ ಡಿಸೈಡ್ ಮಾಡೋಣ. ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಇನ್ಫಾರ್ಮೇಶನ್. ಹೆಂಪ್ ಅಂದ್ರೆ ಏನು? ಸೊ ಸುಮಾರು ಕೆಲವರು ಜನಕ್ಕೆ ಇದು ಹೊಸ ಒಂದು ಹೆಸರು ಕೇಳದೇ ಇರೋದು ಆಗಿರ್ಬೋದು. ಆದರೆ ಎಲ್ಲರಿಗೂ ಕೂಡ January 22 ರಾಮನವಮಿ ಬರ್ತಾ ಇದೆ. ರಾಮನವಮಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಮೋಸ್ಟ್ಲಿ ಜ್ಞಾಪಕ ಬರೋದು, ಎಲ್ಲರಿಗೂ ಅಲ್ಲದೆ ಇದ್ರು ಅಟ್ಲೀಸ್ಟ್ ಕೆಲವ್ರಿಗೆ ರಾಮರಸ ಮೋಸ್ಟ್ಲಿ ಜ್ಞಾಪಕ ಬರ್ಬೋದು. ರಾಮರಸ ಅಂತ ಏನಾದ್ರು ಕೇಳಿದ್ರೆ, ಸೊ ರಾಮರಸ, ಸೊ ಇಲ್ಲ ಅಂತ ಹೇಳಿದ್ರೆ ಅದು ಮತ್ತು ಬರುವಂಥದ್ದು ಏನಿಲ್ಲ, ಒಂದು ಜ್ಯೂಸ್ ಥರ ಮಾಡ್ತಾರೆ, ಅದರಲ್ಲಿ ಯೂಸ್ ಮಾಡುವಂಥದ್ದೇ ಹೆಂಪ್. ಇಲ್ಲ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನಂತೀರ, ಹಿಂದಿಲಿ ಅದನ್ನ ಬಾಂಗ್ ಅಂತಾರೆ, ಕನ್ನಡದಲ್ಲಿ ಸೆಣಬಿನ ರಸ ಅಂತ ಹೇಳ್ತಾರೆ. ಸೊ ಹಿಂದಿಲಿ ಬಾಂಗ್ ಅಂತಾರೆ. ಸೊ ಕನ್ನಡದಲ್ಲಿ ನಮ್ಮ ಟ್ರೈನಿಂಗ್ ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ಯಾವುದು ಒಟ್ಟಿನಲ್ಲಿ ವೆರಿ ಸಿಂಪಲ್ ಆಗಿ ರಾಮರಸ ಏನಾದ್ರು ಮಾಡಿದ್ರೆ ಅದು ಯಾವ ಒಂದು ಸಿಪ್ಪೆ, ಇಲ್ಲ ಅಂತ ಹೇಳಿದ್ರೆ ಒಂದು ಸೊಪ್ಪು ಯೂಸ್ ಮಾಡ್ತಾರೆ. ಆ ಒಂದು ಸೊಪ್ಪು ಏನಿದೆ ಅದು ಕೂಡ ಹೆಂಪ್ ಜಾತಿಗೆ ಸೇರಿರುವಂಥದ್ದು. ಸೊ ಇದರಲ್ಲಿ ಏನಿದೆ, ಇದು ಏನು ಒಂದು ಸ್ಪೆಷಲು, ಈ ರೀತಿ ಒಂದು ಗಿಡ ಇರುತ್ತೆ. ಆದರೆ ಈ ಗಿಡದಿಂದ ನಮ್ಮ ಒಂದು ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ಯೂಸ್ ಆಗಿಲ್ಲ, ನಾವು ಯೂಸ್ ಮಾಡೋದು ಬೇರೆ. ಓಕೆ, ಸೊ ಹೆಂಪ್ ಇಲ್ಲ ಅಂತ ಹೇಳಿದ್ರೆ ಈವನ್ ಯಾರಾದರೂ ಗಾಂಜಾ ಅಂತ ಕೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಮರಿಜುವಾನ ಅಂತ ಏನಾದ್ರು ಕೇಳಿದ್ರೆ, ಸೊ ಇದು ಕೂಡ ಡಿಫ್ರೆನ್ಸ್ ತಿಳ್ಕೊಂಬಿಡಿ. ಹೆಂಪ್ ಒಂದು ನಾನ್ ಸೈಕೋ ಆಕ್ಟಿವ್ ಅಂತ ಹೇಳಿದ್ರೆ ಇದು ನಿಮಗೆ ಮತ್ತು ಬರ್ಸೋದಿಲ್ಲ. ಸೊ ಅದನ್ನೇ ನಾನ್ ಸೈಕೋ ಆಕ್ಟಿವ್ ಅಂತ ಹೇಳ್ತಾರೆ, ಮತ್ತೆ ಬರೋದಿಲ್ಲ. ಹೆಂಪ್ ಈ ಒಂದು ಇದರಲ್ಲಿ ಬಂದರೂ ಕೂಡ ವೆರಿ ನಾಮಿನಲ್ ಆಗಿ ಬರುತ್ತೆ ಕಂಪ್ಯಾರಿಟಿವ್ ಟು ಮರಿಜುವಾನ, ಇಲ್ಲ ಅಂತ ಹೇಳಿದ್ರೆ ಗಾಂಜಾ. ಸೊ ಇದು ಸೈಕೋ ಆಕ್ಟಿವ್. ಕಂಪ್ಲೀಟ್ ಆಗಿ ಇದನ್ನ ಸ್ವಲ್ಪ ಕಂಟೆಂಟ್ ತಗೊಂಡ್ರು ಕೂಡ ತಗೊಂಡಿರೋರಿಗೆ ಮೋಸ್ಟ್ಲಿ ಗೊತ್ತಿರುತ್ತೆ. ಸೊ ತೇಲಾಡ್ತಾ ಇದ್ದಾರೆ ಅಂತ ಅನ್ಸುತ್ತಲ್ಲ. ಸೊ ಪ್ರಪಂಚ ಹೇಗೆಲ್ಲ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ನನಗದ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ಸೊ ಅದಾದ್ಮೇಲೆ ಮರಿಜುವಾನ ಬೇಸಿಕಲಿ ಇಲೀಗಲ್, ಇದು ಹೆಂಪ್ ಬಂದು ಕಂಪ್ಲೀಟ್ಲಿ ಲೀಗಲ್. ಸೊ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಅಲ್ಲಿ, ಈವನ್ ಇಂಡಿಯಾದಲ್ಲೂ ಕೂಡ. ಅದಕ್ಕೆ ಅಂತೇಳಿ ಈ ಪ್ರಾಡಕ್ಟ್ ಬರೀ ನಮ್ಮ ಪ್ರಾಡಕ್ಟ್ ಮಾತ್ರ ಅಲ್ಲ, ನಮ್ಮ ಕಂಪ್ನಿ ಮಾತ್ರ ಅಲ್ಲ, ಇದು ಬೇರೆ ಕಂಪ್ನಿಲೂ ಕೂಡ ಅವೈಲೇಬಲ್ ಸಿಗುತ್ತೆ. ಓಕೆ, ಸೊ ಕನ್ನಡದಲ್ಲಿ ಬಂಗಿ. ಸೊ ಥ್ಯಾಂಕ್ ಯು. ಬಾಂಗ್, ಸೆಣಬು, ಬಂಗಿ ಸೊಪ್ಪು. ಥ್ಯಾಂಕ್ ಯು. ಇದನ್ನೇ ಹುಡುಕ್ತಾ ಇದೆ. ನನಗೆ ಅವತ್ತು ಕೂಡ ಮೊನ್ನೆ ಇದರಲ್ಲಿ ನಮ್ಮ ಯಲಹಂಕದಲ್ಲೂ ಅದೇ ಹೇಳಿದ್ರು, ಬಂಗಿ ಸೊಪ್ಪು. ಕರೆಕ್ಟ್. ಬಾಂಗ್ ಅಂತ ಹಿಂದಿಲಿ, ಕನ್ನಡದಲ್ಲಿ ಬಂಗಿ ಸೊಪ್ಪು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಯಾರು ಶೇರ್ ಮಾಡಿದ್ರಿ ಅವ್ರಿಗೆ. ಸೊ ಮತ್ತೆ ನಮ್ಮ ಇದಕ್ಕೆ ಕಂಪ್ಯಾರಿಸನ್ ನೋಡೋ ಆಗಿದ್ರೆ, ಸೊ ಇದು ಲೀಗಲೈಸ್ಡ್ ನಾನ್ ಸೈಕೋ ಆಕ್ಟಿವ್ ಒಂದು ಗಿಡ. ಸೊ ಅದು ನಾವು ಯೂಸ್ ಮಾಡ್ತಾ ಇರೋದು ಆ ಗಿಡ ಮಾತ್ರ ಅಲ್ಲ, ನಾವು ಆಕ್ಚುಲಿ ಬೇರೆದು ಆ ಗಿಡದಲ್ಲಿ ಸಿಗುವಂತ ಒಂದು ಬೀಜ ಏನಿದೆ, ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಸೊ ಇದು ಲೀಗಲ್. ಓಕೆ, ಸೊ ಇದು ರೆಗ್ಯುಲೇಟ್ ಬೇಕು. ಇದಕ್ಕೆ ಏನು ರೆಗ್ಯುಲೇಷನ್ಸ್ ಅದಕ್ಕೆ ಏನು ಬೇಡ, ಯಾಕೆಂತ ಹೇಳಿದ್ರೆ ಇದರಲ್ಲಿ ಅಷ್ಟೊಂದೇನು ಮತ್ತೆ ಬರಲ್ಲ ಅಂತ ಆಲ್ರೆಡಿ ಪ್ರೂವನ್ ಇದೆ. ಸೊ ಪ್ರೂವನ್ ರೆಕಾರ್ಡ್ಸ್ ಪ್ರಕಾರ ಇದು
ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಸೊ ಇವೆರಡರಲ್ಲೂ ಏನು ಅಂತ ಹೇಳಿದ್ರೆ ಕೆನಬಿಸ್ ಸತ್ವ ಅಂತ ಹೇಳ್ತೀವಿ. ಸೊ ಇಲ್ಲ ಅಂತ ಹೇಳಿದ್ರೆ ಇದೇ ಈ ಒಂದು ಕಂಟೆಂಟು CBD ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ THC ಫ್ಯಾಕ್ಟರ್ ಏನಿದೆ ಅಂದ್ರೆ ಟೆಟ್ರಾಹೈಡ್ರೋ ಕೆನಬಿ, ಈ ಒಂದು ಕಂಟೆಂಟ್ ಇದೆ THC ಅಂತಾರೆ. ಈ THC ಕಂಟೆಂಟೇ ಈ ಒಂದು ಮತ್ತು ಬರೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ಈ ಒಂದು ಕಂಟೆಂಟ್ ಏನಿದೆ ಈ ಒಂದು ಹೆಂಪ್ ಇದರಲ್ಲಿ ಕಂಟೆಂಟ್ ಅಲ್ಲಿ ತುಂಬಾ ಕಡಿಮೆ ಇದೆ. ಸೊ ಇದು ನೆಗ್ಲಿಜಿಬಲ್. ಸೊ ಇದನ್ನ ತಗೊಂಡ್ರು ಕೂಡ ಅದು ಟೆಂಪರರಿ. ಇಲ್ಲ ಅಂತ ಹೇಳಿದ್ರೆ ಆ ಒಂದು ಗಿಡದಿಂದ ಮಾಡಿ ಜಾಸ್ತಿ ಏನಾದ್ರು ತಗೊಂಡಾಗ ಮಾತ್ರ ಅದು ಮತ್ತೆ ಬರುತ್ತೆ ಅಂತಾರೆ ಅಷ್ಟೇ. ಸೊ ಅದಕ್ಕೆ ಅಂತ ಹೇಳಿ ಇದು ಬೇಸಿಕಲಿ ಇಟ್ಸ್ ಎ ಬೂಸ್ಟರ್, ಕರೆಕ್ಟ್. ಸೊ ಗಿಡ ನೋಡೋ ಹಾಗಿದ್ರೆ ಈ ರೀತಿ ಮರಿಜೀವನ ಈ ರೀತಿ ಕಾಣುತ್ತೆ. ಸೊ ಇಟ್ಲೋದ್ರೆ ಹೆಂಪ್ ಈ ರೀತಿ ಒಂದು ಗಿಡ ಬೆಳೆಯೋ ರೀತಿ. ಸೊ ಎರಡೂ ಸೇಮ್ ಕ್ಯಾಟಗರಿಗೆ ಬರುತ್ತೆ, ಆದ್ರೆ ಬೇರೆ ಬೇರೆ ತರ ಇರುತ್ತೆ. ಸೊ ಇಷ್ಟೇ, ಎರಡರಲ್ಲೂ ಕೂಡ ಇರುವಂತ ಕಂಟೆಂಟೇ THC ಫ್ಯಾಕ್ಟರ್. ಸೊ ಅದೇ ಮತ್ತೆ ಬರೋದು ಸೊ ಕೆನಬಿಸ್ ಅಂತ ಹೇಳೋದು. ಸೊ ಇದು ನಮ್ಮ ಒಂದು ಇಂಗ್ರೀಡಿಯೆಂಟ್ ಕಂಟೆಂಟ್ ಬಗ್ಗೆ ತಿಳ್ಕೊಳ್ಳಾಗಿದೆ. ಸೊ ಇದು ಬೇಸಿಕ್ ಹೆಂಪ್ ಆಯಿಲ್ ಅಂಡ್ ಕೆನಬಿಸ್ ಆಯಿಲ್ ಅಂತಾನು ಕೂಡ ಇದೆ. ಇಲ್ಲ ಅಂದ್ರೆ CBD ಆಯಿಲ್ ಅಂತ ತುಂಬಾ ಪಾಪ್ಯುಲರ್. ಸೊ ಏನಿದು ಡಿಫರೆನ್ಸು? ಕೆನಬಿಸ್ ಆಯಿಲ್ ಅಲ್ಲಿ ಇದು ಹೈ ಲೆವೆಲ್ ಆಫ್ CBD ಕಂಟೆಂಟ್ ಇರುತ್ತೆ. ಸೊ ಇದರಲ್ಲಿ ಲೋ ಲೆವೆಲ್ ಇರುತ್ತೆ, ಅಷ್ಟೊಂದು ಜಾಸ್ತಿ ಸಿಗೋದಿಲ್ಲ ಹೆಂಪ್ ಆಯಿಲ್ ಅಲ್ಲಿ. ಆಮೇಲೆ ಇದು ಈವನ್ ಗಿಡನೂ ಕೂಡ ನೋಡ್ಬೋದು, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್. ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ, ಯಾಕಂದ್ರೆ ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ. ಇದು ಬೇರೆ ಬೇರೆ ಒಂದು ವೆರೈಟಿ ಸಿಗುವಂಥದ್ದು. ಜಸ್ಟ್ ನಿಮ್ಮ ನಾಲೆಜ್ಗೆ CBD ಆಯಿಲು ಇಲ್ಲ ಅಂತ ಹೇಳಿದ್ರೆ ಹೆಂಪ್ ಅಂತ ಹೇಳಿದ್ರೆ ಕೆಲವರು ಇದು ಗಾಂಜಾ ಇಂದ ಬಂದಿರೋದ ಅಂತ ಕೆಲವರಿಗೆ ಡೌಟ್ ಬರುತ್ತೆ. ಸೊ ಅದಕ್ಕೆ ಅಂತೇಳಿ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಹೆಂಪ್ ಆರ್ ಮರಿಜುವಾನ. ಸೊ ಒಂದು ಲೀಗಲ್, ಇನ್ನೊಂದು ಇಲ್ಲೀಗಲ್. ಅದಾದ್ಮೇಲೆ ಒಂದರಲ್ಲಿ THC ಕಂಟೆಂಟ್ ಜಾಸ್ತಿ ಇರುತ್ತೆ, ಇಲ್ಲ ಕೆನಬಿಸ್ ಕಂಟೆಂಟ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಜಾಸ್ತಿ ಇರುತ್ತೆ. ಸೊ CBD ಆಯಿಲ್ ಅಂತಾನು ಕೂಡ ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ಅಲ್ಲಿ ಬರುತ್ತೆ. ಇದಿಷ್ಟು ಕೂಡ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರುವಂತದ್ದು. ಸೊ ಅದರಲ್ಲಿ ನಾವು ನಿಮಗೆ ಕೊಡ್ತಾ ಇರುವಂತ ಒಂದು ಪ್ರಾಡಕ್ಟ್ ನಮ್ಮ ಹೆಂಪ್ ಲ್ಯಾಬ್ ಪ್ರಾಡಕ್ಟ್. ಓಕೆ, ಹೆಂಪ್ ಲ್ಯಾಬ್ ಯಾಕೆ ಇದು ಹೆಂಪ್ ಲ್ಯಾಬ್? ನಮ್ಮ ಪ್ರತಿಯೊಂದು ಪ್ರಾಡಕ್ಟು ಕೂಡ ಲ್ಯಾಬ್ ಅಲ್ಲಿ ಟೆಸ್ಟೆಡ್ ವಿತ್ ರಿಸಲ್ಟ್ ಸಿಕ್ಕಿದೆ, ಅದಕ್ಕೆ ಇದು ಹೆಂಪ್ ಲ್ಯಾಬ್ ಅಂತ ಹೇಳ್ತೀವಿ. ಇದೇ ಒಂದು ಪ್ರಾಡಕ್ಟು ನಮ್ಮ KK ಮೋದಿ ಗ್ರೂಪ್ ಅಲ್ಲಿ ಇರುವಂತ ಕಲರ್ ಬಾರ್ ಕಂಪ್ನಿಲೂ ಕೂಡ ಇದೆ ಹೆಂಪ್ ಪ್ರಾಡಕ್ಟ್ ಅಂತ. ಆದ್ರೆ ಅದು ಲ್ಯಾಬ್ ಅಂತ ಇಲ್ಲ, ಓನ್ಲಿ ಹೆಂಪ್ ಅಂತ ಹೇಳ್ತಾರೆ. ಹೆಂಪ್ ಪ್ರಾಡಕ್ಟ್ ಇಲ್ಲ ಹೆಂಪ್ ಸ್ಕಿನ್ ಕೇರ್ ಅಂತ ಹೇಳ್ತಾರೆ. ನಾವು ಮಾತ್ರ ಹೆಂಪ್ ಲ್ಯಾಬ್ ಅಂತ ಹೇಳ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ ಈ ಒಂದು ಲ್ಯಾಬ್ ಅಲ್ಲಿ ಕಳೆದ 3 ವರ್ಷದಿಂದ, ಸೊ ಸ್ಕ್ರೀನ್ ಮೇಲೆ ನೋಡಬಹುದು, 3 ವರ್ಷದಿಂದ ಇದರಲ್ಲಿ ರಿಸರ್ಚ್ ನಡೀತಾ ಇದೆ. ಈ 3 ವರ್ಷ ರಿಸರ್ಚ್ ಮಾಡಿ ಇದರಲ್ಲಿ ಏನು ರಿಸಲ್ಟ್ ಸಿಕ್ಕಿದೆ ಆ ರಿಸಲ್ಟ್ ಇದನ್ನ ನೋಡ್ಕೊಂಡು ಇವಾಗ ನಾವು ಲಾಂಚ್ ಮಾಡಿರೋದು. ಸೊ ಈ ಕಾಂಬಿನೇಷನ್ ಬೇಕಾದಷ್ಟು ಒಂದು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿ ಫೈನಲಿ ಇದು ಈ ಒಂದು ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗುತ್ತೆ, ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ರಿಲೀಸ್ ಮಾಡಿರೋದಕ್ಕೆ ಇದನ್ನ ಹೆಂಪ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಇದು ಆಲ್ ಪ್ರಾಡಕ್ಟ್ ಆರ್ ಟೆಸ್ಟೆಡ್ ಇನ್ ಲ್ಯಾಬ್ ಅಲ್ಲಿ ಟೆಸ್ಟ್ ಆಗಿದೆ. ಸೊ ಇದು ಕೂಡ ಒಂದು ಪ್ರೀಮಿಯಂ ಪ್ರಾಡಕ್ಟ್. ಯಾಕೆಂತ ಹೇಳಿದ್ರೆ ಇದರಲ್ಲಿ ಇರುವಂತ ಪ್ರಾಡಕ್ಟ್ ಕಂಪ್ಲೀಟ್ 100% ವೇಗನ್. ಸೊ ನೀವೇ ನೋಡಿದ್ದೀರಾ. ಸೊ ಇದರಲ್ಲಿ ಇರುವಂತದ್ದು ಗಿಡದಿಂದ ಸ್ಟಾರ್ಟ್ ಮಾಡಿರುವಂತದ್ದು. ಆಮೇಲೆ ಡರ್ಮಟಾಲಜಿಕಲಿ ಟೆಸ್ಟೆಡ್, ಅಂದ್ರೆ ಸ್ಕಿನ್ ಸ್ಪೆಷಲಿಸ್ಟು ಮನುಷ್ಯರ ಮೇಲೆ ಇದನ್ನ ಟೆಸ್ಟ್ ಮಾಡಿರುವಂಥದ್ದು, ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂತ ಹೇಳಿದ್ರೆ. ಸೊ ಲ್ಯಾಬ್ ಅಲ್ಲಿ ಮನುಷ್ಯರ ಮೇಲೆ ಟೆಸ್ಟ್ ಮಾಡಿದೆ. ಇದು ಕ್ರುಯಲ್ಟಿ ಫ್ರೀ ಕೂಡ, ಅಂದ್ರೆ ಇದನ್ನ ಪ್ರಾಣಿಗಳ ಮೇಲೆ ಇದನ್ನ ಟೆಸ್ಟ್ ಮಾಡಿಲ್ಲ, ಸೊ ಮನುಷ್ಯರ ಮೇಲೇನೆ ಇದನ್ನ ಟೆಸ್ಟ್ ಮಾಡಿರುವಂಥದ್ದು. ಅದಕ್ಕೆ ಇದನ್ನ ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂಡ್ ವಿತೌಟ್ ಕ್ರುಯಲ್ಟಿ ಆನ್ ಅನಿಮಲ್ಸ್. ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಕೇಳಲ್ಲ, ಆದ್ರೆ ಫಾರಿನ್ ಅಲ್ಲಿ ಕೇಳ್ತಾರೆ. ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಕೂಡ ಇಂಪೋರ್ಟೆಡ್ ಫ್ರಮ್ ಯುರೋಪಿಯನ್ ಕಂಟ್ರಿ. ಸೊ ಅದಕ್ಕೆ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಈ ಒಂದು ಫ್ಯಾಕ್ಟರ್ಸ್ ನ ಇದು ತುಂಬಾ ಕೇರ್ಫುಲ್ ಆಗಿ ನೋಡ್ತಾರೆ. ವೇಗನ್ ಇದೆಯಾ, ಇಲ್ಲ ಡರ್ಮಟಾಲಜಿಕಲಿ ಟೆಸ್ಟೆಡಾ, ಕ್ರುಯಲ್ಟಿ ಫ್ರೀನಾ, ಇದೆಲ್ಲ ನಾವು ಟೇಕನ್ ಫಾರ್ ಗ್ರಾಂಟೆಡ್. ಅದಕ್ಕೆ ಇಂಡಿಯಾದಲ್ಲಿ ಸಿಗುವಂತ ಒಂದು ಪ್ರಾಡಕ್ಟ್ ಏನೆಲ್ಲ ಇದೆ ಅದಕ್ಕೆ ಈ ತರ ಒಂದು ಸರ್ಟಿಫಿಕೇಟ್ ಕೇಳಲ್ಲ. ಯುರೋಪ್ ಅಂಡ್ ಫಾರಿನ್ US ಇದರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಈ ಒಂದು ಸರ್ಟಿಫಿಕೇಟ್ ಹಾಕ್ಲೇಬೇಕಾಗತ್ತೆ ಪ್ರಾಡಕ್ಟ್ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ಅದು ಮಾರ್ಕೆಟಿಂಗ್ ಮಾಡೋದು ತುಂಬಾ ಕಷ್ಟ.
ಸೊ ಇದು ಕೂಡ ಅಲ್ಲಿಂದನೇ ಇಂಪಾರ್ಟೆಂಟ್. ಸೊ ಈ ಒಂದು ಪ್ರಾಡಕ್ಟು ಕೂಡ ಅದಕ್ಕೆ ಟೆಸ್ಟೆಡ್ ಅಂಡ್ ಸರ್ಟಿಫಿಕೇಟ್ ಇರುವಂಥದ್ದು. ಸೊ ಪ್ರತಿ ಪ್ರಾಡಕ್ಟಲ್ಲೂ ಕೂಡ ನಿಮಗೆ ಈ ಒಂದು ಸಿಂಬಲ್ಸ್ ನಿಮಗೆ ಪ್ರಾಡಕ್ಟ್ ಅಲ್ಲಿ ಕಾಣುತ್ತೆ. ಸೊ ಇದಕ್ಕೆ ಇದು ಕಾಸ್ಟ್ಲಿ. ಸೊ ಇದು ಕೂಡ ಪ್ಯಾರಾಬೆನ್ ಫ್ರೀ, ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ. ಸ್ಕಿನ್ ಕೇರ್ಗೆ ಯೂಸ್ ಮಾಡುವಂಥದ್ದು ಇಲ್ಲ, ಕಾಸ್ಮೆಟಿಕ್ಸ್ಗೆ ಯೂಸ್ ಮಾಡುವಂಥ ಪ್ರಿಸರ್ವೇಟಿವ್ಸ್ ಏನಿದೆ ಸೊ ಅದು ಕೂಡ ಈ ಒಂದು ಕಂಟೆಂಟ್ ಇಲ್ಲ. ಎಸ್ಪೆಷಲಿ ನಮ್ಮ ಫೇಸ್ ವಾಶ್ ಅಂತ ಬಂದಾಗ ಸೊ ಇದು ಫೋಮಲ್ಲೇ ಯೂಸ್ ಆಗುತ್ತೆ, ಆದರೆ ಕಂಪೇರ್ ಟು ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಗೆ ಕಂಪೇರ್ ಮಾಡೋಗಿದ್ರೆ ಇದರಲ್ಲಿ ನೊರೆ ಜಾಸ್ತಿ ಬರೋದಿಲ್ಲ, ಯಾಕೆಂದರೆ ಇದು ಸಲ್ಫೇಟ್ ಫ್ರೀ ಕೂಡ. ಸೊ ಸಲ್ಫೇಟ್ ಬೇಕಾದಷ್ಟು ಸಲ್ಫೇಟ್ಸ್ ಇದೆ. ಆ ಒಂದು ಒನ್ ಆಫ್ ದಿ ಕೆಲವು ಒಂದು ಸಲ್ಫೇಟ್ ಈವನ್ ನಮ್ಮ ಸ್ಕಿನ್ ಕೇರ್ಗೂ ಕೂಡ ಯೂಸ್ ಮಾಡ್ತಾರೆ. ಓಕೆ, ಸೊ ಅದನ್ನು ಕೂಡ ನಾವು ನೋಡೋ ಹಾಗಿದ್ರೆ ಯಾವುದು ಅಂತ ಸಲ್ಫೇಟ್. ಸೊ ಇದರಲ್ಲಿ ಫೇಸ್ ವಾಶ್ ಇಲ್ಲ ಅಂದ್ರೆ ಇದರಲ್ಲಿ ನಮ್ಮ ಸ್ಕಿನ್ ಕೇರ್ ಇರಲಿ ಮೋಸ್ಟ್ ಆಫ್ ದಿ ಇದರಲ್ಲಿ ಸಿಗೋದು. ನೀವು ಬೇಕಾದ್ರೆ ಕಂಟೆಂಟ್ನ ನೋಡಿದಾಗ SLES ಅಂತಿದ್ರೆ ಸೋಡಿಯಂ ಲೂರೇತ್ ಸಲ್ಫೇಟ್. ಸೊ ಇದು ಸ್ಕಿನ್ ಕೇರ್ ಇಲ್ಲ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದು. ಈವನ್ ನಮ್ಮ ಒಂದು ಪೇಸ್ಟಲ್ಲೂ ಕೂಡ ನೀವು ನೋಡಾಗಿದ್ರೆ SLS ಅಂತ ಹೇಳ್ತಾರೆ, ಸೋಡಿಯಂ ಲೋರಿಯಲ್ ಸಲ್ಫೇಟ್. ಈ ರೀತಿ ಕೆಲವು ನಮ್ಮ ಪರ್ಸನಲ್ ಕೇರ್ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡುವಂಥದ್ದು. ಓಕೆ, ಸೊ ಮತ್ತೆ ನಮ್ಮ ಪ್ರಾಡಕ್ಟ್ ಇದಕ್ಕೆ ಬರೋವಾಗಿದ್ರೆ ಈ ರೀತಿ ನಮ್ಮ ಒಂದು ಈ 5 ಕಂಟೆಂಟ್ ಏನಿದೆ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸರ್ಟಿಫಿಕೇಟ್ಸ್ ಏನಿದೆ ಇದು ಪ್ರೀಮಿಯಂ ಕ್ಯಾಟಗರಿಗೆ ಬರುತ್ತೆ. ಸೊ ಇದರಲ್ಲೇ ಕೆಲವು ನಮ್ಮ ಅರ್ಬನ್ ಕಲರ್ ರೇಂಜಲ್ಲೂ ಕೂಡ ಇರುವಂಥದ್ದು. ಸೊ ಇದಕ್ಕೋಸ್ಕರ ಇದು ಪ್ರೀಮಿಯಂ ರೇಂಜ್ ಆಗುತ್ತೆ. ಓಕೆ, ಸೊ ಕಂಟೆಂಟ್ ಮೇಲೆ ಇದು ಪ್ರೈಸ್ ಡಿಸೈಡ್ ಆಗ್ತಾ ಇದೆ, ಇನ್ನೇನಕ್ಕೂ ಅಲ್ಲ. ಪ್ರೀಮಿಯಂ ರೇಂಜ್ ಆಗಿದ ತಕ್ಷಣ ಇದು ಕಾಸ್ಟ್ಲಿ, ಅದಕ್ಕೋಸ್ಕರ ಪ್ರೀಮಿಯಂ ರೇಂಜ್. ಇಲ್ಲ ಕಂಟೆಂಟ್ ಕ್ವಾಲಿಟಿ ಏನಿದೆ ಅದಕ್ಕೋಸ್ಕರ. ಸೊ ಈ ಒಂದು ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ಏನಿದೆ ಸೊ ಇದು ಕೋಲ್ಡ್ ಪ್ಲಸ್ ಸೀಡ್ ಆಯಿಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಇದು ಸೀಡ್ಸ್, ಇದು ಹೆಂಪ್ ಏನಂತಾರೆ ಲೀಫ್ ಅಂದ್ರೆ ಎಲೆಗಳು. ನಾವು ತಗೊಂಡಿರೋಂಥ ಒಂದು ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ಏನಿದೆ ಇದು ಎಲೆಯಿಂದ ತಗೊಂಡಿರೋದಲ್ಲ, ಸೀಡಿಂದ ತಗೊಂಡಿರೋಂಥದ್ದು. ಸೊ ಇದು ಇನ್ನೇನು ಡಿಫ್ರೆನ್ಸು. ಸೊ ಸೀಡಿಂದ, ಸೊ ಇದರಲ್ಲಿ ಕೆನಬಿಸ್ ಸತ್ವ ಏನಿದೆ ಇದು ಇನ್ನೂ ಕಡಿಮೆ ಸಿಗುತ್ತೆ. ಅಂದರೆ ಇದರಲ್ಲಿ 0.3% ಅಷ್ಟು ಕೆನಬಿಸ್ ಸತ್ವ ಏನಿದೆ ಅದು ಅಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಬೀಜದಲ್ಲಿ ಅದೇ ಗಿಡದಲ್ಲಿ ಇನ್ನೂ ಜಾಸ್ತಿ ಸಿಗುತ್ತೆ. ಇದರಲ್ಲಿ 150% ತನಕ ಸಿಗುತ್ತೆ ಅಂತಾರೆ ಗಿಡದ ಒಂದು ಲೀಫಿಂದ. ಸೊ ಅದರಿಂದನೇ CBD ಆಯಿಲ್ ಅಂತ ಫೇಸ್ಗೆ ಯೂಸ್ ಮಾಡೋಂಥದ್ದು. ಅದು ತುಂಬ ಕಾಸ್ಟ್ಲಿ. ಸೊ ಇದು 1000 ರೂಪಾಯಿ ರೇಂಜ್ ಆಯ್ತು ಅಂತ ಹೇಳಿದ್ರೆ ಅದು 3-4 ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ. ಸೊ ಇದು ಎಸ್ಪೆಷಲಿ ಫಾರಿನಲ್ಲಿ ತುಂಬ ಜನ ವೆರಿ ಪಾಪ್ಯುಲರ್ ಅದರಲ್ಲಿ ಯೂಸ್ ಮಾಡುವಂಥದ್ದು, ಅದಕ್ಕೆ ಅಂತ ಅದು ಪಾಪ್ಯುಲರ್ ಆಯಿತು. ಸೊ ನಾವು ಯೂಸ್ ಮಾಡಿರೋದು ಈ ಒಂದು ಸೀಡ್ ಆಯಿಲ್ ಎಕ್ಸ್ಟ್ರಾಕ್ಷನ್, ಅದು ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಇಂದ. ಕೋಲ್ಡ್ ಪ್ರೆಸ್ ಅಂತ ಹೇಳಿದ್ರೆ ಇದು ಬಿಸಿ ಮಾಡಿ ಇದನ್ನ ಅದರಲ್ಲಿ ಇರುವಂಥ ಕಂಟೆಂಟ್ನ ಎಕ್ಸ್ಟ್ರಾಕ್ಟ್ ಮಾಡಿಲ್ಲ. ಗಾಣ ಅಂತ ನೀವು ಏನಾದರೂ ಕೇಳಿದರೆ, ಸೊ ವಿತೌಟ್ ಹೀಟ್ ಆ ಒಂದು ಬೀಜನ ಯೂಸ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಆಯಿಲು. ಗಾಣದಲ್ಲಿ ಯಾವ ರೀತಿ ಗ್ರೈಂಡರ್ ಥರ ಯೂಸ್ ಮಾಡ್ತಾ ಇದ್ರು ಆ ರೀತಿ ಬಿಸಿ ಮಾಡಿಲ್ಲ. ಸೊ ಅದಕ್ಕೆ ಇದರಲ್ಲಿ ಇರೋವಂಥ ಮಾಯಿಶ್ಚರೈಸರ್ ಕಂಟೆಂಟ್ ಇಲ್ಲ ಅಂದರೆ ಅದರಲ್ಲಿರೋವಂಥ ಕಂಟೆಂಟ್ ಏನಿದೆ ಸೊ ಅದು ನ್ಯಾಚುರಲ್ ಆಗಿ ಉಳ್ಕೊಳ್ಳುತ್ತೆ. ಸೊ ಅದು ಡ್ಯಾಮೇಜ್ ಆಗಲ್ಲ. ಸೊ ಅದಕ್ಕೆ ಅಂತ ಹೇಳಿ ಇದರಲ್ಲಿ ತುಂಬ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಅದಲ್ದಿರ ಈ ಒಂದು ಲ್ಯಾಬಲ್ಲಿ ನಾವು ಇನ್ನೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಲ್ಯಾಬಲ್ಲಿ ನಾವು ಯೂಸ್ ಮಾಡಿರೋದು ಈವನ್ ನಮ್ಮ ವೈಟಮಿನ್ ಸಿ ಕಂಟೆಂಟು ಕೂಡ ಹಾಕಿದಾಗ ಯಾವ ರೀತಿ ಸ್ಕಿನ್ಗೆ ಒಳ್ಳೆಯದಾಗುತ್ತೆ ಸೊ ಅದನ್ನು ಕೂಡ ವೈಟಮಿನ್ ಸಿ ಕಂಟೆಂಟು ಕೂಡ ಹಾಕಿದೆ. ಸೊ ಹೆಂಪ್ ಸೀಡ್ ಆಯಿಲ್ ಜೊತೆಗೆ ಆರೆಂಜ್ ಸಿಪ್ಪೆಯಿಂದ ಸಿಗುವಂಥ ವೈಟಮಿನ್ ಸಿ, ಆರೆಂಜ್ ಸಿಪ್ಪೆಯಿಂದ ಯಾತಕ್ಕೆ ವೈಟಮಿನ್ ಸಿ, ಸಿಟ್ರಸ್ ಕಂಟೆಂಟ್, ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ. ಅದ್ರ ಜೊತೆ ಇವನ್ ಪೊಮಗ್ರೆನೇಟ್ ಇಲ್ಲ ಅಂತ ಹೇಳಿದ್ರೆ ದಾಳಿಂಬೆಯಿಂದ ಸಿಗುವಂಥ ಒಂದು ವೈಟಮಿನ್ ಸಿ, ಎರಡರಿಂದನೂ ಕೂಡ ನಾವು ವೈಟಮಿನ್ ಸಿ ತೊಗೊಂಡಿದ್ದೀವಿ. ಯಾಕೆ ಎರಡರಿಂದನೂ ತೊಗೊಂಡಿದ್ದೀವಿ, ಒಂದೇ ಸಾಕಾಗ್ತಾ ಇತ್ತಲ್ವಾ. ಸೊ ಎರಡರಲ್ಲೂ ಸಿಗುವಂಥ ಒಂದು ವೈಟಮಿನ್ ಸಿ ಏನಿದೆ ಬೇರೆ ಬೇರೆ ಕೆಲಸ ಮಾಡುತ್ತೆ, ಅದಕ್ಕೋಸ್ಕರ ಎರಡರಿಂದನೂ ತೊಗೊಂಡಿರೋದು. ಆರೆಂಜ್ ಸಿಪ್ಪೆಯಿಂದ ಸಿಗುವಂಥ ವೈಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ಏನಿದೆ ಇದು ನಮ್ಮ ಫೈನ್ ಲೈನ್ಸ್ ಇಲ್ಲ ಅಂತ ಹೇಳಿದ್ರೆ ರಿಂಕಲ್ಸ್ ಮೇಲೆ ವರ್ಕ್ ಆಗುತ್ತೆ. ರಿಂಕಲ್ಸ್ ಕಡಿಮೆ ಮಾಡೋದಕ್ಕೆ ಅಂತೇಳಿ ವೈಟಮಿನ್ ಸಿ ಆರೆಂಜ್ ಸಿಪ್ಪೆ ಇಂದ ಸಿಗುವಂಥದ್ದು ಅದು ಹೆಲ್ಪ್ ಆಗುತ್ತೆ. ರಿಂಕಲ್ಸ್ ಕಡಿಮೆ ಮಾಡೋದಕ್ಕೆ ಆರೆಂಜ್ ಸಿಪ್ಪೆ ಎಕ್ಸ್ಟ್ರಾಕ್ಷನ್ ಹೆಲ್ಪ್ ಆಗುತ್ತೆ.
ಸೆಕೆಂಡು, ಈ ಒಂದು ಸೆಲ್ಸ್ ಏನಿದೆ, ಇಲ್ಲ ಅಂತ ಹೇಳಿದ್ರೆ ಟಿಶ್ಯೂಸ್ ಅಂತ ಏನ್ ಹೇಳ್ತೀವಿ, ಟಿಶ್ಯೂ ಡ್ಯಾಮೇಜ್ ಆಗದಿರೋದನ್ನ ಕಾಪಾಡೋದಕ್ಕೆ ಪೊಮಗ್ರೆನೇಟ್ ಕಂಟೆಂಟ್ ಇಂದ ಸಿಗುವಂತ ಒಂದು ವೈಟಮಿನ್ ಸಿ ಹೆಲ್ಪ್ ಆಗುತ್ತೆ. ಸೊ ಇವೆರಡು ಹಣ್ಣಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಒಂದು ವೈಟಮಿನ್ ಸಿ ಏನಿದೆ ಬೇರೆ ಬೇರೆ ಕೆಲಸ ಮಾಡುತ್ತೆ. ಅದಕ್ಕೆ ಅಂತೇಳಿ ಎರಡರಿಂದನೂ ತಗೊಂಡಿರೋದು. ಇದೇ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಹೇಳಿದ್ವಿ. ಬೇರೆ ಬೇರೆ ಕಾಂಬಿನೇಷನ್ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತೇಳಿ 3 ಇಯರ್ಸ್ ತಗೊಂಡು 3 ಇಯರ್ಸ್ ಅಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಯಾವ್ದು ರಿಸಲ್ಟ್ ಕೊಡ್ತು ಅದನ್ನ ನಾವು ನಿಮಗೆ ಕೊಟ್ಟಿರುವಂತದ್ದೇ ನಮ್ಮ ಹೆಂಪ್ಲೆ ಪ್ರಾಡಕ್ಟ್. ಸೊ along with vitamin C, hemp seed oil along with vitamin C. Vitamin C ಆಂಟಿ ಆಕ್ಸಿಡೆಂಟ್ ರಿಚ್, ಆಬ್ವಿಯಸ್ಲಿ ಅದು ಸ್ಕಿನ್ಗೂ ಕೂಡ ಒಳ್ಳೇದು, ರಿಂಕಲ್ಸ್ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾರೆ. ಸೊ ಅದ್ರ ಜೊತೆಗೆ ಪೊಮಗ್ರೆನೇಟ್ ಅಲ್ಲಿ ಸಿಗುವಂತ ವೈಟಮಿನ್ ಸಿ, ಸೊ ಎರಡೂ ಕೂಡ ರಿಂಕಲ್ಸ್ ನ ಆದಷ್ಟು ಕಡಿಮೆ ಮಾಡಿ ಟಿಶ್ಯೂ ಡ್ಯಾಮೇಜಸ್ ಆಗೋದನ್ನ ಕಡಿಮೆ ಮಾಡುತ್ತೆ ಅಂತ. ಸೊ ಇವೆರಡು ಕಾಂಬಿನೇಷನ್ ಕೊಟ್ಟಿರೋದು. ಇದ್ರ ಜೊತೆಗೆ ಇವಾಗ ಸುಮಾರು ಜನ ಡಾಕ್ಟರ್ಸು, ಸ್ಕಿನ್ ಸ್ಪೆಷಲಿಸ್ಟ್ ಕೂಡ ಮಾತಾಡುವಂತ ಒಂದು ಆಸಿಡ್ ಕಂಟೆಂಟ್ ಅಂತ ಹೇಳಿದ್ರೆ ಹೈಲೋರಾನಿಕ್ ಆಸಿಡ್. ಸೊ ಹೈಲೋರಾನಿಕ್ ಆಸಿಡ್ ನಮ್ಮ ಬಾಡಿಲಿ ಆಕ್ಚುಲಿ ನ್ಯಾಚುರಲ್ ಆಗಿ ನಮ್ಮ ಬಾಡಿಲೂ ಕೂಡ ಇದೆ, ಎಸ್ಪೆಷಲಿ ನಮ್ಮ ಜಾಯಿಂಟ್ಸ್. ಆಮೇಲೆ ಸಿವಿಯರ್ ಆಗಿ ತುಂಬಾ ಜಾಸ್ತಿ ಸಿಗೋದು ನಮ್ಮ ಕಣ್ಣಲ್ಲಿ. ಸೊ ಕಣ್ಣು ನಾವು ಈ ರೀತಿ ಕಣ್ಣು ರೊಟೇಷನ್ ಆಗುತ್ತೆ ಅನ್ನೋ ಹಾಗಿದ್ರೆ ಇದರಲ್ಲಿ ಸಿಗುವಂತ ಒಂದು ಲಿಕ್ವಿಡ್ ಅಂಶ ಏನಿದೆ ಅದನ್ನೇ ಹೈಲೋರಾನಿಕ್ ಆಸಿಡ್ ಅಂತ ಹೇಳಿ. ಇದು ಜಾಯಿಂಟ್ಸ್ ಅಲ್ಲೂ ಕೂಡ ಇರುತ್ತೆ. ಇದು ಏನಕ್ಕೆ ಇಂಪಾರ್ಟೆಂಟು, ಇದು ತುಂಬಾ ಇಂಪಾರ್ಟೆಂಟು, ಎಲಾಸ್ಟಿಸಿಟಿನ ಕಾಪಾಡೋದಕ್ಕೆ ತುಂಬಾ ಒಳ್ಳೇದು. ಸೊ ಇದೇನಾದ್ರೂ ಇಲ್ಲ ಅಂತ ಹೇಳಿದ್ರೆ ಮೂವ್ಮೆಂಟ್ಸ್ ಏನೆಲ್ಲ ಇದೆ ಅದು ಕಡಿಮೆ ಆಗುತ್ತೆ. ಎಲಾಸ್ಟಿಸಿಟಿ ಕಡಿಮೆ ಆಗೋದಕ್ಕೆ ಇದು ರೀಸನ್ ಆಗುತ್ತೆ. ಹೈಲೋರಾನಿಕ್ ಆಸಿಡ್ ಹಾಕಿದಾಗ ಇದು ಎಲಾಸ್ಟಿಸಿಟಿ ಆಡ್ ಆಗುತ್ತೆ. ಎಲಾಸ್ಟಿಸಿಟಿ ನಮ್ಮ ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ಗೆ ಬೇಕಾಗಿರುವಂತ ಒಂದು ಎಲಾಸ್ಟಿಸಿಟಿ ಏನ್ ಹೇಳ್ತೀವಿ ಅದು ಇದರಿಂದ ಸಿಗುತ್ತೆ. ಓಕೆ, ಅದಕ್ಕೆ ಅಂತೇಳಿ ಹೈಲೋರಾನಿಕ್ ಆಸಿಡ್ ಕೂಡ ಹಾಕಿದೀವಿ. ಸೊ ಇಲ್ಲಿ ಈಗಾಗಲೇ ಒಂದೇ ಒಂದು ಸ್ಮಾಲ್ ಪ್ರಿಕಾಷನ್ಸ್ ಇಲ್ಲೇ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹೈಲೋರಾನಿಕ್ ಆಸಿಡ್ ಇರೋದ್ರಿಂದ ಕೆಲವು ಡ್ರೈ ಸ್ಕಿನ್ ಅವ್ರಿಗೆ ಇದು ಸ್ವಲ್ಪ ಇಶ್ಯೂ ಕೊಡ್ಬೋದು. ಇದು ಎಲ್ಲರಿಗೂ ಕೂಡ ಅಕ್ಸೆಪ್ಟ್ ಆಗಲ್ಲ. ಕೆಲವು ಡ್ರೈ ಸ್ಕಿನ್ ಅವರಿಗೆ ಇದು ಸ್ವಲ್ಪ ಅವ್ರಿಗೆ ಏನ್ ಹೇಳ್ತೀರಾ, ಮೋಸ್ಟ್ಲಿ ಅದು ಯೂಸ್ಫುಲ್ ಆಗಿರ್ಬೋದು ಓನ್ಲಿ ಫಾರ್ ಡ್ರೈ ಸ್ಕಿನ್ ಅಂಥವ್ರಿಗೆ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಸೊ ಯಾರಾದರೂ ಡ್ರೈ ಸ್ಕಿನ್ ಇರೋರು ಇದನ್ನ ತಗೊಂಡು ನನಗೆ ಸ್ವಲ್ಪ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದಾಗ ಸೊ ಬೆಟರ್ ಟು ಟೇಕ್ ಇಟ್ ಬ್ಯಾಕ್. ಓಕೆ, ಓನ್ಲಿ ಫಾರ್ ಡ್ರೈ ಸ್ಕಿನ್ ಹೈಲೋರಾನಿಕ್ ಆಸಿಡ್ ಕೆಲವು ಸ್ಕಿನ್ಗೆ ಅದು ಸೂಟ್ ಆಗಲ್ಲ ಅಂತಾರೆ. ಓಕೆ, ಸೊ ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಜಸ್ಟ್ ಇಲ್ಲೇ ಯಾವ್ದು ಅಕಸ್ಮಾತ್ ನಿಮ್ಗೆ ಏನಾದರೂ ಕಂಪ್ಲೇಂಟ್ ಬಂದ್ರೆ ಮೋಸ್ಟ್ಲಿ ಈ ರೀಸನ್ಗೆ ವೈಟಮಿನ್ ಸಿ ಇಂದ ಸುಮಾರು ಜನಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಇಶ್ಯೂ ಬರಲ್ಲ. ಈವನ್ ಹೆಂಪ್ ಸೀಡ್ ಇಂದನೂ ಕೂಡ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಬರೋದಿಲ್ಲ. ಆದ್ರೆ ಇದರಲ್ಲಿ ಇರುವಂತಹ ಹೈಲೋರಾನಿಕ್ ಆಸಿಡ್ ಇಂದ ಕೆಲವರಿಗೆ ಮೋಸ್ಟ್ಲಿ ಇಶ್ಯೂ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದು ಸೂಟ್ ಆಗಲ್ಲ, ಅಡ್ಜಸ್ಟ್ ಆಗದೆ ಇರ್ಬೋದು. ಓಕೆ, ಅದೊಂದು ನೋಡ್ಕೊಳ್ಳಿ. ಅದರ್ವೈಸ್ ದಿಸ್ ಪ್ರಾಡಕ್ಟ್ ಈಸ್ ವೆರಿ ಗುಡ್ ಫಾರ್ ಆಲ್ ಸ್ಕಿನ್. ಓಕೆ, ಸೊ ಎಕ್ಸೆಪ್ಟ್ ಫ್ಯೂ ಡ್ರೈ ಸ್ಕಿನ್. ಸೊ ಆಲ್ ಸ್ಕಿನ್ ಅಂತ ಹೇಳಿದ್ವಿ. ಸೊ ಇನ್ನೊಂದು ಮೋಸ್ಟ್ಲಿ ನಿಮ್ಮ ಮೈಂಡ್ಗೆ ಬಂದಿರಬಹುದು ಸೆನ್ಸಿಟಿವ್ ಸ್ಕಿನ್ ಅಂತ. ಸೊ ಸೆನ್ಸಿಟಿವ್ ಸ್ಕಿನ್ ಈಸ್ ನಾಟ್ ಎ ಸ್ಕಿನ್ ಟೈಪ್, ಸೆನ್ಸಿಟಿವ್ ಸ್ಕಿನ್ ಈಸ್ ಎ ಕಂಡೀಷನ್ ನಾವೇ ಮಾಡ್ಕೊಳ್ಳೋದು. ಸೊ ಅದಕ್ಕೆ ನಾವು ಇನಿಷಿಯಲಿ ಹೇಳಿದ್ದು ಡ್ರೈ ಸ್ಕಿನ್ ಅಂಡ್ ಆಯಿಲಿ ಸ್ಕಿನ್, ಆ ಒಂದು ಸ್ಕಿನ್ ಟೈಪ್ನ ತಿಳ್ಕೊಂಡು ನಾವು ಪ್ರಾಡಕ್ಟ್ ಯೂಸ್ ಮಾಡಬೇಕು. ಎಲ್ಲಾದ್ರೂ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಡ್ರೈ ಸ್ಕಿನ್ ಇರೋರು ಆಯಿಲಿ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡೋದು, ಆಮೇಲೆ ಆಯಿಲಿ ಸ್ಕಿನ್ ಇರೋರು ಡ್ರೈ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ಸ್ಕಿನ್ ಅಡ್ಜಸ್ಟ್ ಆಗಲ್ಲ, ತೊಂದರೆ ಆಗುತ್ತೆ. ಇದು ಪದೇ ಪದೇ ನೀವು ಮಾಡ್ತಾ ಮಾಡ್ತಾ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ಬೋದು. ಕೆಲವರಿಗೆ ಈವನ್ ಸೋಪಲ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ. ಸುಮಾರು ಜನಕ್ಕೆ ಅದು ಕೂಡ ಗೊತ್ತಾಗಲ್ಲ. ಸೋಪೇನೋ ಯೂಸ್ ಮಾಡ್ತಾ ಇದ್ದೀನಿ, ವರ್ಷ ಯೂಸ್ ಮಾಡ್ತಾ ಇದ್ದೀನಿ, ಏನು ಆಗಲ್ಲ ಅನ್ಕೋತಾರೆ. ಕೆಲವು ಸತಿ ಈವನ್ ನೀವು ಸೋಪ್ ಆ್ಯಕ್ಚುಲಿ ಫೇಸ್ಗೆ ಯೂಸ್ ಮಾಡಬಾರ್ದು, ಸ್ಟಿಲ್ ಯೂಸ್ ಮಾಡಿ. ನಮಗೇನು ಗೊತ್ತಾಗಲ್ಲ, ಹೆಂಗೋ ನಡೀತಾ ಇದೆ ಅಂತೇಳಿ ತೊಗೊಳ್ತೀವಿ. ಆದರೆ ಸ್ಕಿನ್ಗೆ ಬೇಕಾಗಿರೋದು ವೆರಿ ಸಾಫ್ಟ್ ಆಗಿರುವಂಥ ಒಂದು ವಾಶ್, ಇಲ್ಲ ಅಂತ ಹೇಳಿದ್ರೆ ವಾಶ್ ಮಾಡೋದಕ್ಕೆ ಬೇಕಾಗಿರೋದು ಒಂದು ಲಿಕ್ವಿಡ್ ಫಾರ್ಮಲ್ಲಿ ಸಿಕ್ಕಿದಾಗ ಅದು ಸೆನ್ಸಿಟಿವ್ ಆಗಿರುವಂಥ ನಮ್ಮ ಫೇಸ್ ಸ್ಕಿನ್ ಏನಿದೆ ಅದಕ್ಕೆ ಸೂಟ್ ಆಗುತ್ತೆ. ಸೊ ಅದಕ್ಕೆ ಅಂತೇಳಿ ಫೇಸ್ ವಾಶ್ನ ಯೂಸ್ ಮಾಡಿ. ಸೋಪ್ ನಿಮ್ಮ ಪ್ರೀತಿ ವೈಟ್ ಪಲ್ ಮೇಲೆ ಇದೆ, ಇಲ್ಲ ನಿಮ್ಮ ಪ್ರೀತಿ ಇವನ್ ನಮ್ಮ ಹನಿಬಾರ್ ಸೋಪ್ ಮೇಲಿದೆ ಅಂತ ಹೇಳಿದ್ರು ಕೂಡ ಗುಡ್, ಅದನ್ನ ಬಾಡಿಗೆ ಯೂಸ್ ಮಾಡಿ. ಆದರೆ ಫೇಸ್ಗೆ ನಿಮ್ಮ ಫೇಸ್ ವಾಷಸ್ ಇಲ್ಲಾಂದ್ರೆ ಕ್ಲೆನ್ಸರ್ಸ್ನ ಯೂಸ್ ಮಾಡಿ. ಕ್ಲೆನ್ಸರ್ಸ್ ಅಂತ ಹೇಳಿದಾಗ ಅದು ಡ್ರೈ ಸ್ಕಿನ್ಗೆ ಹೋಗಬೇಕು,
ಆಯಿಲಿ ಸ್ಕಿನ್ ಅವರು ಫೇಸ್ ವಾಶೇ ಯೂಸ್ ಮಾಡಿ. ಓಕೆ, ಸೊ ಆಯಿಲಿ ಸ್ಕಿನ್ ಇರೋರ್ಗೂ ಕೂಡ ನಮ್ಮ ಮೊರಕ್ಕನ್ ಆರ್ಗನ್ ಕ್ಲೆನ್ಸರ್ನ ಕೊಟ್ಟು ಫೇಸ್ ಹಾಳು ಮಾಡ್ಕೋಬೇಡಿ. ಸರ್ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್ ಅಂತ ಹೇಳಿದ್ರು ಕೂಡ ಅದು ಲಾಂಗ್ ಟರ್ಮಲ್ಲಿ ಮೋಸ್ಟ್ಲಿ ಡ್ಯಾಮೇಜ್ ಆದ್ರೂ ಹೋಗ್ಬೋದು, ಇಲ್ಲ ಕಾಂಬಿನೇಷನ್ ಸ್ಕಿನ್ ಇದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಇವಾಗಲ್ಲ ಅಂತ ಹೇಳಿದ್ರು ಯಾವಾಗ ಕೆಲವರಿಗೆ ತೊಂದರೆ ಕೊಡುತ್ತೋ ಗೊತ್ತಾಗಲ್ಲ. ಸೊ ಬಿ ಕೇರ್ಫುಲ್. ಓಕೆ, ಸೊ ಇವಾಗ ನಮ್ಮ ಹೆಂಪ್ ಲ್ಯಾಬ್ ಮತ್ತೆ ಬರೋಣ. ಸೊ ಈ ಒಂದು ಹೆಂಪ್ ಲ್ಯಾಬ್ ಪ್ರಾಡಕ್ಟು ಆಲ್ ಟೈಪ್ ಆಫ್ ಸ್ಕಿನ್ ಯೂಸ್ ಆಗುತ್ತೆ ಎಕ್ಸೆಪ್ಟ್ ಫಾರ್ ಫ್ಯೂ ಡ್ರೈ ಸ್ಕಿನ್. ಅದರ್ವೈಸ್ ನಮ್ಮ ಆಯಿಲಿ ಸ್ಕಿನ್ ಇರೋರಿಗೆ ಇಲ್ಲ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎಸ್ಪೆಷಲಿ ಇದು ಆಕ್ನೆ ಕಂಡೀಷನ್ಗೆ ತುಂಬ ಒಳ್ಳೆಯದು. ಸೊ ಆಕ್ನೆ ಕಂಡೀಷನ್ ಕಡಿಮೆ ಮಾಡೋದಕ್ಕೆ, ಈವನ್ ಸೋರಿಯಾಸಿಸ್ ಕಡಿಮೆ ಆಗೋದಕ್ಕೆ, ಆಮೇಲೆ ನಮ್ಮ ಸ್ಕಿನ್ ಏನಾದರೂ ಎನಿ ಕೈಂಡ್ ಆಫ್ ರಿಪೇರಿ ವರ್ಕ್ ಏನಾದರೂ ಬೇಕು ಅಂದರೂ ಕೂಡ ರಿಪೇರ್ ವರ್ಕ್ ಅಂತ ಹೇಳ್ತೀವಿ, ಅದನ್ನು ಕೂಡ. ಆಮೇಲೆ ಇದು ರಿಂಕಲ್ಸ್ ಮೇಲೆ ಇದು ವರ್ಕ್ ಆಗೋದ್ರಿಂದ ರಿಂಕಲ್ಸ್ ಕಡಿಮೆ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ರಿಂಕಲ್ಸ್ ಜಾಸ್ತಿ ಬರುವಂಥದ್ದು ಡ್ರೈ ಸ್ಕಿನ್ ಇರೋರಿಗೆ, ಯಾಕೆಂದರೆ ಎಲಾಸ್ಟಿಸಿಟಿ ಕಡಿಮೆ ಇರುತ್ತೆ, ಅದಕ್ಕೆ ರಿಂಕಲ್ಸ್ ಫಾರ್ಮೇಷನ್ ಡ್ರೈ ಸ್ಕಿನ್ ಅವರಿಗೆ ಬೇಗ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಅದೇ ಒಂದು ಅಡ್ವಾಂಟೇಜ್, ರಿಂಕಲ್ಸ್ ಬೇಗ ಬರೋಲ್ಲ. ಸೊ ಪೋರ್ಸ್ ದೊಡ್ಡದಾಗಿರುತ್ತೆ, ಆದರೆ ಇದರಲ್ಲಿ ಡ್ರೈ ಸ್ಕಿನ್ ಅವರಿಗೆ ಪೋರ್ಸ್ ಚಿಕ್ಕದಾಗಿರುತ್ತೆ, ಅದಕ್ಕೆ ಆಯಿಲಿ ಅನ್ಸಲ್ಲ, ಆದರೆ ಅವರಿಗೆ ರಿಂಕಲ್ಸ್ ಬೇಗ ಬರುತ್ತೆ. ಒಂದೊಂದರಲ್ಲಿ ಒಂದೊಂದು ಅಡ್ವಾಂಟೇಜ್ ಹಾಗೆಯೇ ಡಿಸ್ಅಡ್ವಾಂಟೇಜ್. ಓಕೆ, ಸೊ ಸೆನ್ಸಿಟಿವ್ ಸ್ಕಿನ್ ಅವರು ಇದನ್ನ ನಮ್ಮ ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಆಮೇಲೆ ಇದು ಹೈಡ್ರೇಷನ್ ಲೆವೆಲ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಅಂದರೆ ಮಾಯಿಶ್ಚರೈಸರ್ ಲೆವೆಲ್ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಇದು ಟೆಕ್ಸ್ಚರ್ ಏನಿದೆ, ಈ ಒಂದು ಮಾಯಿಶ್ಚರೈಸರ್ ಕಂಟೆಂಟ್ ಏನಿದೆ, ಇದು ವೆರಿ ಲೈಟ್ ಆಗಿರುತ್ತೆ. ಇದು ಯಾರೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದರೆ ಮೋಸ್ಟ್ಲಿ ನಿಮ್ಗೆ ಆಲ್ರೆಡಿ ಫೀಲ್ ಆಗಿರುತ್ತೆ. ಆಮೇಲೆ ಇದು ಜೆಂಡರ್ ನ್ಯೂಟ್ರಲ್ ಅಂತ ಹೇಳಿದ್ರೆ ಯಾರಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಅಂದರೆ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರಾದರೂ ಸರಿ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ಜೊತೆಗೆ ಈ ಒಂದು ಪ್ರಾಡಕ್ಟ್ ಏನಿದೆ ಇದು ಕಂಪ್ಲೀಟ್ಲಿ ಕಂಟೆಂಟ್ ಏನಿದೆ ಯುರೋಪಿಂದ ಇಂಪೋರ್ಟ್ ಮಾಡಿರುವಂಥದ್ದು, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಆ್ಯಂಡ್ ಫ್ರಾನ್ಸಿಂದ ಎಲ್ಲ ಕಂಟೆಂಟು ಕೂಡ ಒಂದೊಂದು ಕಂಟ್ರಿಯಿಂದ ಇಂಪೋರ್ಟ್ ಮಾಡಿರುವಂಥದ್ದು. ರೈಟ್, ಸೊ ಇದು ನಮ್ಮ ಕೀ ಬೆನಿಫಿಟ್ಸ್ ನಮ್ಮ ಹೆಂಪ್ ಲ್ಯಾಬಿಂದು. ಸೊ ಇವಾಗ ಒಂದೊಂದು ಪ್ರಾಡಕ್ಟ್ನು ಕೂಡ ಒಂದೊಂದಾಗಿ ನೋಡೋ ಹಾಗಿದ್ರೆ, ಓಕೆ, ಸೊ ಇನ್ನೊಂದು ಯಾಕೆ ಇದು ಹೆಂಪ್ ಸೀಡ್ ಆಯಿಲಿಂದ ನಾವು ತಗೋತಾ ಇದ್ದೀವಿ, ಯಾಕೆಂತ ಹೇಳಿದ್ರೆ ಹೆಂಪ್ ಸೀಡ್ ಆಯಿಲಲ್ಲಿ ಇರುವಂಥ ಒನ್ ಆಫ್ ದಿ ಸ್ಟ್ರಾಂಗ್ ಕಂಟೆಂಟ್ ಅಂದರೆ ಇದರಲ್ಲಿ ನಮ್ಮ ಒಮೆಗಾ 36 ಆ್ಯಕ್ಚುಲಿ ಹೇಳಬೇಕು. 9 ಈಸ್ ಎ ನಾನ್ ಎಸೆನ್ಷಿಯಲ್ ಆಯಿಲ್, 3 and 6 ಎಸೆನ್ಷಿಯಲ್ ಆಯಿಲ್, ಅದನ್ನು ನಾವು ಹೊರಗಡೆಯಿಂದನೇ ತಗೋಬೇಕು ಅಂತ ಹೇಳೋದು. ಹೆಂಪ್ ಸೀಡ್ ಆಯಿಲಿಂದ ನಮಗೆ ಒಮೆಗಾ 3 and 6 ಕಂಟೆಂಟು ರಿಚ್ ಆಗಿ ಸಿಗುತ್ತೆ. ಸೊ ವಿಚ್ ಈಸ್ ರಿಚರ್ ದ್ಯಾನ್ ಈವನ್ ಯಾವುದಾದ್ರು ಆಯಿಲು ನಮ್ಮ ಹತ್ರನೇ ಇರುವಂಥ ಕ್ರಿಲ್ ಆಯಿಲ್ಗಿಂತನೂ ಕೂಡ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ 3 and 6 ರಿಚ್ ಆಗಿ ಸಿಗುತ್ತೆ. ಓಕೆ, ಸೊ ನಮ್ಮ ವೆಲ್ನೆಸ್ ಅಲ್ಲಿ ಫ್ಲಾಕ್ಸ್ ಆಯಿಲ್ಗಿಂತ ಕ್ರಿಲ್ ಆಯಿಲಲ್ಲಿ ಒಮೆಗಾ 3, 6, 9 ಹೆಚ್ಚಾಗಿ ಸಿಗುತ್ತೆ ಅಂತೀವಿ. ಆದರೆ ಸ್ಕಿನ್ಗೆ ಬೇಕಾಗಿರುವಂಥ 3, 6, 9 ಕಂಟೆಂಟು ಹೆಂಪ್ ಸೀಡ್ ಆಯಿಲಲ್ಲಿ ಡೈರೆಕ್ಟಾಗಿ ನಿಮ್ಮ ಸ್ಕಿನ್ಗೆ ಸಿಗುತ್ತೆ. ಸೊ ಅದಲ್ದಿರ ಇದೊಂದು ಬೂಸ್ಟರ್ ಪ್ರಾಡಕ್ಟ್ ಫಾರ್ ಸ್ಕಿನ್. ಸೊ ಶ್ಲೋಕಾ, ಫುಡ್ ಆಫ್ ದಿ ಅರ್ತ್, ದೆನ್ ಅರ್ಬನ್ ಕಲರಲ್ಲಿ ಯೂಸ್ ಮಾಡುವಂಥ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್, ಅದಕ್ಕೂ ಇದಕ್ಕೂ ಏನು ಮೇಜರ್ ಡಿಫ್ರೆನ್ಸ್, ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ಈಸ್ ಎ ಬಿಗ್ ಬೂಸ್ಟರ್. ಸೊ ಇದು ಆವಾಗಲೇ ಹೇಳ್ದಂಗೆ ಇದು ನಿಮಗೆ ಮತ್ತೆ ಬರೋಂಥ ಒಂದು ಕಂಟೆಂಟ್ ಇದೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ಗೂ ಕೂಡ ಒಂದು ಅಡಿಷ್ನಲ್ ಬೂಸ್ಟರ್ ಸಿಕ್ಕುತ್ತೆ. ಸೊ ಬೇಗ ಪರ್ಫಾರ್ಮ್ ಮಾಡೋದಕ್ಕೆ ಯಾವ ರೀತಿ ನಾವು ಅಗ್ರಿಕಲ್ಚರಲ್ಲಿ ಅಂತ ಬಂದಾಗ ನಮ್ಮ ಒಂದು ಏನದು ಆಕ್ಟಿವ್ ಮ್ಯಾಕ್ಸ್ ಕಂಟೆಂಟು ಬೂಸ್ಟರ್ ಆಗಿ ಗಿಡಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಇವನ್ ನಾವು ರೆಡ್ ಜಿನ್ಸಿಂಗ್ ತಗೊಂಡಾಗ ನಮ್ಮ ಒಂದು ಬಾಡಿಗೆ ಎನರ್ಜೈಸ್ ಆಗುತ್ತೆ. ಸೊ ಆ ಒಂದು ಎನರ್ಜೈಸೇಷನ್ ಇವಾಗ ನಿಮ್ಮ ಸ್ಕಿನ್ಗೂ ಕೂಡ ಕೊಡ್ಬೋದು ಥ್ರೂ ಹೆಂಪ್ ಲ್ಯಾಬ್. ಸೊ ಏನೇ ಒಂದು ಇಶ್ಯೂಸ್ ಇದ್ರು, ಏನೇ ಒಂದು ಅಡ್ವಾಂಟೇಜ್ ಇಲ್ಲ ಅಂತ ಹೇಳಿದ್ರೆ ಬೆನಿಫಿಟ್ ಬೇಕು ಅಂದರೂ ಕೂಡ ಇದರಲ್ಲಿ ನಿಮಗೆ ಬೇಗ ಸಿಗುತ್ತೆ. ಕಂಪೇರ್ ಟು ಎನಿ ಅದರ್ ಪ್ರಾಡಕ್ಟ್ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ಅದೇ ಒಂದು ದೊಡ್ಡ ಅಡ್ವಾಂಟೇಜ್ ಕಂಪೇರ್ ಟು ಅದರ್ 5 ಕ್ಯಾಟಗರಿ ಆಫ್ ಪ್ರಾಡಕ್ಟ್. ಈ ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ಬೇರೆ ಪ್ರಾಡಕ್ಟ್ 3 ತಿಂಗಳಲ್ಲಿ ಸಿಗುವಂಥದ್ದು ಇದರಲ್ಲಿ ಮೋಸ್ಟ್ಲಿ ನಿಮಗೆ 1 ತಿಂಗಳಲ್ಲಿ ಸಿಗ್ಬೋದು. ಸೊ ಅದೇ ಬಿಗ್ ಡಿಫ್ರೆನ್ಸ್ ಕಂಪೇರ್ ಟು ಅದರ್ ಸ್ಕಿನ್ ಕೇರ್ ಪ್ರಾಡಕ್ಟ್. ಯಾಕೆ ಹೆಂಪ್ ಲ್ಯಾಬ್ನ ತಗೋಬೇಕು? ಸೊ ಇದು ಮೇನ್ ರೀಸನ್. ಕೋಲ್ಡ್ ಪ್ರೆಸ್ ಹೆಂಪ್ ಸೀಡ್ ಆಯಿಲ್ ಕಂಟೆಂಟು
omega-3 and 6-9 ರಿಚ್ ಆಗಿ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಬೂಸ್ಟರ್ ಆಗಿ ವರ್ಕ್ ಆಗುತ್ತೆ ಹೆಂಪ್ ಕಂಟೆಂಟು. ಸೊ ಇದು ಬೇಗ ರಿಸಲ್ಟ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿಟಮಿನ್ ಸಿ, ಪೊಮೆಗ್ರನೇಟ್ ಎಕ್ಸ್ಟ್ರಾಕ್ಟ್ ಅಂಡ್ ಹೈಲೋರಾನಿಕ್ ಆಸಿಡ್. ಸೊ ಇದು ಕೂಡ ರಿಂಕಲ್ಸ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಏನಿದೆ ಅಟ್ಲೀಸ್ಟ್ ಬೇಗ ಡ್ಯಾಮೇಜ್ ಆಗಿ ಆ ಒಂದು ಎಲಾಸ್ಟಿಸಿಟಿ ಕಳ್ಕೊಂಡು ಬೇಗ ಡ್ಯಾಮೇಜ್ ಆಗೋದು, ಆಮೇಲೆ ಆ ಒಂದು ತಿನ್ನಾಗಿ ಬರುವಂಥ ಒಂದು ಒಣಗೋದಂಗೆ, ಸೊ ಎಲೆಗಳು ಒಣಗೋದಂಗೆ ಯಾವ ರೀತಿ ಆಗುತ್ತೆ ನಮ್ಮ ಸ್ಕಿನ್ ಏಜ್ ಆಗ್ತಾ ಆಗ್ತಾ, ಆ ರೀತಿ ಆಗೋದನ್ನ ಇದು ಕಡಿಮೆ ಮಾಡುತ್ತೆ. ಆಮೇಲೆ ಇದು ಬೇಗ ರಿಸಲ್ಟ್ ಕೊಡುತ್ತೆ. ಸೊ rather than 3 months, you can get the result in 1 month. ಸೊ ಇವಾಗ ಒಂದೊಂದಾಗಿ ಪ್ರಾಡಕ್ಟ್ ನೋಡೋಣ. ನಮ್ಮ ಹತ್ರ 5 ಪ್ರಾಡಕ್ಟ್ ಇದೆ. ಸೊ 5 ಪ್ರಾಡಕ್ಟ್ ಕೂಡ ಎಲ್ಲರೂ ಕೂಡ 5 ಕೂಡ ತಗೋತಾ ಇದ್ದಾರೆ, ವಿಚ್ ಇಸ್ ಎ ಗುಡ್ ಥಿಂಗ್. ಆದರೆ 5 ಪ್ರಾಡಕ್ಟ್ ಕೂಡ ಒಂದೇ ಸತಿ ಯೂಸ್ ಮಾಡಬೇಕಾ? ಆ್ಯಕ್ಚುಲಿ ಇಲ್ಲ. ಓಕೆ, ಸೊ ಅದಕ್ಕೆ ಅಂತೇಳಿ ಕರೆಕ್ಟ್ ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಐದು ಪ್ರಾಡಕ್ಟು ನಮಗೆ ಒಂದೇ ಸತಿ ಪ್ರತಿದಿನ ಯೂಸ್ ಮಾಡೋದು ಬೇಕಾಗಿಲ್ಲ. ಸೊ ಒಂದೊಂದಾಗಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಗಾಟ್ ಫೋಮಿಂಗ್ ವಾಶ್. ನಮ್ಮ ಫೇಸ್ಗೆ ಫೇಸ್ ವಾಶ್ ಅಂತ ಬಂದಾಗ ನಮ್ಮ ಹತ್ರ ನಾರ್ಮಲ್ ಆಗಿ ನಮ್ಮ ಹತ್ರ ಇರುವಂಥ ಐದರ್ ಕ್ಲೆನ್ಸರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಫೇಸ್ ವಾಶ್ ಆಗಿರ್ಬೋದು, ಅದನ್ನ ನಾವು ಲಿಕ್ವಿಡ್ ತಗೋತೀವಿ. ಲಿಕ್ವಿಡ್ ತಗೊಂಡು ನಾವು ಅಪ್ಲೈ ಮಾಡ್ತೀವಿ. ಆದರೆ ಇದರಲ್ಲಿ ನಮ್ಮ ಹತ್ರ ಇಲ್ಲಿ ನಿಮಗೆ ಕಾಣೋ ಥರನೇ ಒಂದು ಸಪರೇಟ್ ಆಗಿ ಒಂದು ಸಿಲಿಕಾನ್ ಬ್ರಷ್ ಸಿಗುತ್ತೆ. ಆ ಒಂದು ಸಿಲಿಕಾನ್ ಬ್ರಷ್ ನಿಮ್ಮ ವೆರಿ ಸಾಫ್ಟ್ ಆಗಿರುತ್ತೆ. ಸೊ ಯಾರೆಲ್ಲ ತಗೊಂಡು ಫೀಲ್ ಮಾಡಿದ್ರೆ ಮೋಸ್ಟ್ಲಿ ಗೊತ್ತಿರುತ್ತೆ. ಸೊ ಈ ಒಂದು ಲಿಕ್ವಿಡ್ ಇಂದ ನೀವು ನೊರೆ ಇಲ್ಲಾಂದ್ರೆ ಫೋಮ್ ತಗೋಬೇಕು. ಫೋಮ್ನ ತಗೊಂಡು ಜೆಂಟ್ಲ್ ಆಗಿ ಮಸಾಜ್ ಮಾಡಿದ್ರೆ ಸಾಕು. ಓಕೆ, ಸೊ ಆದರೆ ಈ ಮಸಾಜ್ ಮಾಡಬೇಕಾದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಯು ಶುಡ್ ಯೂಸ್ ಇಟ್ ಫಾರ್ 60 ಸೆಕೆಂಡ್ಸ್, ಅಂದರೆ 1 ನಿಮಿಷದ ತನಕ ಚೆನ್ನಾಗಿ ಮಸಾಜ್ ಮಾಡಿ, ಜೆಂಟಲ್ ಮಸಾಜ್. ಓಕೆ, 60 ಸೆಕೆಂಡ್ ತನಕ. ಸೊ ಅದು ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಕಂಟೆಂಟ್ ಬಗ್ಗೆ ಮತ್ತೆ ನಾನು ಏನು ಡೀಪಾಗಿ ಹೇಳಬೇಕಾಗಿಲ್ಲ, ಯಾಕೆಂದರೆ ಎಲ್ಲ ಪ್ರಾಡಕ್ಟಲ್ಲೂ ಕೂಡ ಸೇಮ್ ಕಂಟೆಂಟ್. ಕೋಲ್ಡ್ ಪ್ರೆಸ್ ಹೆಂಪ್ ಸೀಡ್ ಆಯಿಲ್, ಅದಾದಮೇಲೆ ಇದರಲ್ಲೂ ಕೂಡ ಸಾಲ್ಯುಬಲ್ ವೈಟಮಿನ್ ಸಿ ಕಂಟೆಂಟ್. ಸಾಲ್ಯುಬಲ್ ಅಂತ ಹೇಳಿದ್ರೆ ನಮಗೆ ಸ್ಕಿನ್ಗೆ ಅಬ್ಸಾರ್ವ್ ಆಗುವಂಥದ್ದು ವೈಟಮಿನ್ ಸಿ. ಓಕೆ, ಆಯಿಲ್ ಸಾಲ್ಯುಬಲ್, ಸೊ ಅಬ್ಸಾರ್ವ್ ಆಗುವಂಥ ಒಂದು ವೈಟಮಿನ್ ಸಿ ಕಂಟೆಂಟ್ ಇದರಲ್ಲಿ ಇದೆ. ಅದಾದಮೇಲೆ ಇದರಲ್ಲೂ ಕೂಡ ಪೊಮಗ್ರನೇಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಅದರಲ್ಲೂ ಸ್ವಿಟ್ಜರ್ಲ್ಯಾಂಡ್ ಪೊಮಗ್ರನೇಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ವೈಟಮಿನ್ ಸಿ. ಆಮೇಲೆ ಪೆಂಟಾವೈಟಿನ್ ಅಂಡ್ ಅಲೋವೆರಾ ಅಂಡ್ ಮಲ್ಬೆರಿ, ಇದು ಕೂಡ ಮಾಯಿಶ್ಚರೈಸರ್ ಕಂಟೆಂಟ್ ಕೊಡುತ್ತೆ. ಸೊ ಇದಿಷ್ಟು ಕಂಟೆಂಟು ನಮ್ಮ ಒಂದು ಹೆಂಪ್ ಲ್ಯಾಬ್ ಫೇಸ್ ವಾಶ್ ಅಲ್ಲಿ ಸಿಗುತ್ತೆ. ಸೊ ದಿಸ್ ಈಸ್ ವೆರಿ ಗುಡ್ ಫಾರ್ ಆಲ್ ಟೈಪ್ ಆಫ್ ಸ್ಕಿನ್. ಸೊ ಇದು ಹೆಂಪ್ ಲ್ಯಾಬ್ ಅಂತ ಹೇಳಿದ್ವಿ. ಸೊ ಇದು 220 ಪೀಪಲ್ ಮೇಲೆ ಇದು ಲ್ಯಾಬ್ ಟೆಸ್ಟ್ ಆಗಿದೆ. ಸೊ ಇದು 4 ವಾರ ಟೆಸ್ಟ್ ಮಾಡಾದ್ಮೇಲೆ ಈ ಒಂದು ರಿಸಲ್ಟ್ ಸಿಕ್ಕಿದೆ. ಸೊ 92% ಆಫ್ ದಿ ಪೀಪಲ್ಗೆ ಇದು ಒಳ್ಳೆ ರಿಸಲ್ಟ್ ಸಿಕ್ತು. ಸೊ ಎಸ್ಪೆಷಲಿ ಹೈಡ್ರೇಷನ್ ಅಂಡ್ ಕ್ಲೆನ್ಸಿಂಗ್ ಏನಿದೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಆಮೇಲೆ ಮೊದಲನೇ ವಾರದಲ್ಲೇ 90% ಆಫ್ ದಿ ಪೀಪಲ್ಗೆ ಇಂಪ್ಯೂರಿಟೀಸ್ ಅಂತ ಹೇಳಿದ್ರೆ ಸ್ಕಿನ್ನಲ್ಲಿ ಇರುವಂಥ ಒಂದು ಕೆಲವು, ನಿಮ್ಮ ಸ್ಕಿನ್ ನೋಡ್ತು ಅಂತ ಹೇಳಿದ್ರೆ ನಿಮಗೆ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಮೋಸ್ಟ್ಲಿ 2 ಇಲ್ಲ 3 ಕಲರ್ ಮೋಸ್ಟ್ಲಿ ಆಗಿರುತ್ತೆ. ಸೊ ಎಲ್ಲರಿಗೂ ಅಲ್ಲ, ಯಾರು ಅಟ್ಲೀಸ್ಟು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಕೊಡ್ತಾ ಇದ್ದಾಗ, ಇಲ್ಲ ಪ್ರೊಟೆಕ್ಷನ್ ಕಂಟೆಂಟ್ನ ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ ನಿಮ್ಮ ಸ್ಕಿನ್ನಲ್ಲಿ 2 ಇಲ್ಲ 3 ಕಲರ್ ಶೇಡ್ ಆಗಿರುತ್ತೆ. ಸೊ ಅದು ಕೂಡ ಇಂಪ್ಯೂರಿಟೀಸ್. ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ 1 ವಾರದಲ್ಲೂ ಕೂಡ ಅದು ರಿಸಲ್ಟ್ ಅವ್ರಿಗೆ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ 4 ವೀಕ್ಸ್ ಕಂಟಿನ್ಯೂಸ್ ಯೂಸ್ ಮಾಡಿದಾಗ ಎಕ್ಸೆಸಿವ್ ಆಯಿಲ್ ಬರೋದು ಕಡಿಮೆ ಆಯಿತು. ಅದಾದಮೇಲೆ ಈವನ್ ಸ್ಕಿನ್ ಟೆಕ್ಸ್ಚರ್ ಏನಿದೆ ಡ್ರೈನೆಸ್ ಇಂದ, ಇಲ್ಲ ಅಂತ ಹೇಳಿದ್ರೆ ಒಣಗೋಗಿರೋ ಎಲೆ ಆಗೋದು ಬದಲು ಸೊ ಒಂದು ಎನರ್ಜೈಸ್ ಇಲ್ಲಾಂದ್ರೆ ಮಾಯಿಶ್ಚರೈಸರ್ ಇರುವಂಥ ಒಂದು ಸ್ಕಿನ್ ಏನಿದೆ, ಎಸ್ಪೆಷಲಿ ಒಂದು 20 to 25 ಇಯರ್ಸ್ ತನಕ ಇರುವಂಥ ಒಂದು ಸ್ಕಿನ್, ಒಂದು ಪ್ಲಂಪ್ನೆಸ್ ಏನಿರುತ್ತೆ ಅದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಿತ್ ಯೂಸ್ ಆಫ್ 4 ವೀಕ್ಸ್. ಇದು ಸಿಗುವಂಥ ಒಂದು ಅಡ್ವಾಂಟೇಜ್. ಇಲ್ಲ ಟೆಸ್ಟ್ ರಿಸಲ್ಟ್ ಆಲ್ರೆಡಿ ನಮ್ಮ ಹತ್ರ ಇದೆ. 95% ಆಫ್ ದಿ ಪೀಪಲ್ಗೆ ಆಫ್ಟರ್ 4 ವೀಕ್ಸ್ ಇದು ಸಿಕ್ಕಿರುವಂಥ ಒಂದು ರಿಸಲ್ಟ್. ಓಕೆ, ಸೊ ಆಮೇಲೆ ಎಲ್ಲರಿಗೂ ಕೂಡ ಖುಷಿಯಾಗಿರುವಂಥ ಒಂದು ಕಂಟೆಂಟ್ ಅಂತ ಹೇಳಿದ್ರೆ ಇದರಲ್ಲಿ ಇರುವಂಥ ಒನ್ ಆಫ್ ದಿ ಬಿಗ್ ಕಂಟೆಂಟ್ ಈಸ್ BV 60% ಸಿಗುತ್ತೆ. ಸೊ ಯಾರು ಖುಷಿ ಆಗುತ್ತೋ ಗೊತ್ತಿಲ್ಲ, ನಮ್ಮ ಲೀಡರ್ಗಳಿಗೆ ಇಲ್ಲ ಕನ್ಸಲ್ಟೆಂಟ್ಗೆ ಹೈ BV ಬೇಕು ಅನ್ನೋರಿಗೆ
ಈ ಕಂಟೆಂಟ್ ತುಂಬಾ ಯೂಸ್ ಆಗುತ್ತೆ. ಫೇಸ್ ವಾಶ್ ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, BV ವರ್ಕ್ ಆಗುತ್ತೆ, ಯಾಕಂದ್ರೆ ಮಂತ್ ಎಂಡಲ್ಲಿ ತುಂಬಾ ಜಾಸ್ತಿ ಬಿಲ್ ಆಗಿದೆ. ಸೊ ಇವನ್ ನನಗೆ ಒಬ್ರು DP ಓನರು ಕೂಡ ಮೆಸೇಜ್ ಮಾಡಿದ್ರು, ಸರ್ ಸ್ಟಾಕೇ ಇಲ್ಲ, ನೀವು ಟ್ರೈನಿಂಗ್ ಮಾಡ್ತಾ ಕೂತಿದ್ದೀರಾ ಅಂತ. ಸೊ ಟ್ರೈನಿಂಗ್ ಮಾಡ್ತಿರೋ ಪರ್ಪಸ್ ನನಗೇನು ಅಂದ್ರೆ, ನೀವೆಲ್ಲ ತಗೊಂಡಿದ್ದೀರಾ, ತಗೊಂಡಾದ್ಮೇಲೆ ಅಟ್ಲೀಸ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಕಷ್ಟ, ಅದಕ್ಕೆ ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಕೆಲವರು ಮಿಸ್ಯೂಸ್ ಮಾಡ್ಕೊಂಡು ಆಮೇಲೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ಆಮೇಲೆ ಕಂಪ್ಲೇಂಟ್ ಹೇಳೋದು ಬೇಡ. ಸೊ ತಗೊಂಡಿದ್ದೀರಾ ಇಲ್ಲ ನೀವು ಯಾರಿಗಾದ್ರೂ ನಿಮ್ಮ ಡೌನ್ಲೈನ್ ಕೊಡ್ಸಿದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ಲಿ ಅಂತ ಈ ಒಂದು ಟ್ರೈನಿಂಗ್ ಕೊಡ್ತಾ ಇರೋದು. ಸೊ ಆಲ್ರೆಡಿ ನಮ್ಮ ಹತ್ರ ಮಂತ್ ಎಂಡಲ್ಲಿ ನೀವೆಲ್ಲ 60% ಪ್ರಾಡಕ್ಟ್ ಅಂತ ಹೇಳಿ ಚೆನ್ನಾಗಿ ಬಿಲ್ ಮಾಡಿದ್ದೀರಾ, ಅದಕ್ಕೆ ಅಂತಾನೆ ಈ ಒಂದು ಟ್ರೈನಿಂಗ್. ಓಕೆ, ಸೊ ಇದು ಕೂಡ 5 ಕಂಟೆಂಟ್ ಅಂದ್ರೆ ಸರ್ಟಿಫಿಕೇಶನ್ ಇರುವಂಥದ್ದು. ಸೊ ನಿಮಗೋಸ್ಕರ ನಾವು ನಮ್ಮ ಒನ್ ಆಫ್ ದಿ ಕನ್ಸಲ್ಟೆಂಟ್ಗೆ ಕೇಳಿಕೊಂಡು ಅವ್ರ ಕಡೆಯಿಂದ ಒಂದು ಡೆಮೋ ವಿಡಿಯೋನು ಮಾಡಿಸ್ಕೊಂಡಿದ್ವಿ. ಸೊ ಡೆಮೋ ವಿಡಿಯೋ ಅಲ್ಲ, ಸಾರಿ, ಅಪ್ಲಿಕೇಶನ್ ವಿಡಿಯೋ. ನಿಮ್ಮ ಹತ್ರ ಮಾತಾಡಿ ನನಗೂ ಕೂಡ ಡೆಮೋ ಅಂತಾನೆ ಬರುತ್ತೆ. ಸೊ ಸ್ಕಿನ್ ಕೇರ್ ಅಂಡ್ ಕಾಸ್ಮೆಟಿಕ್ಸ್ನ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಡೆಮೋ ಅಂತ ಹೇಳೋದು ಬೇಡ. ಸೊ ಇಟ್ ಈಸ್ ಅಪ್ಲಿಕೇಶನ್. ಸೊ ನಿಮಗೋಸ್ಕರ ಒಂದು ಸ್ಮಾಲ್ ವಿಡಿಯೋ ಆನ್ ಹೌ ಟು ಯೂಸ್ ಫೇಸ್ ವಾಶ್. ಈ ರೀತಿ ಫಸ್ಟ್ ಫೋಮ್ನ ತಗೊಂಡು ಮಸಾಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸ್ವಲ್ಪ ಫೋಮ್ ತಗೊಂಡು ಮಸಾಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರಲ್ಲೇನು ಆಡಿಯೋ ಇಲ್ಲ, ನಾನೇ ಆಡಿಯೋ ಕೊಡಬೇಕು. ಸೊ ಫೋಮ್ ತಗೊಂಡು ನಮ್ಮ ಒಂದು ಸಿಲಿಕಾನ್ ಬ್ರಷ್ ಏನಿದೆ ಅದ್ರಲ್ಲಿ ಮಸಾಜ್ ಮಾಡಬೇಕು. ಮಸಾಜ್ ಫಾರ್ 60 ಸೆಕೆಂಡ್ಸ್, 60 ಸೆಕೆಂಡ್ಸ್ ತನಕ ಮಸಾಜ್ ಮಾಡಿ. ವಿಡಿಯೋ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ, ಹಾಗೆ ನನ್ನ ವಾಯ್ಸು ಕೂಡ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ವಿಡಿಯೋ ಕಾಣ್ತಾ ಎಲ್ಲರಿಗೂ? ಸೊ ಪ್ರೈಸ್ ಯಾರೆಲ್ಲ ಇನ್ನೂ ನೋಡಲಿಲ್ಲ, ಸೊ ಪ್ರೈಸ್ ಬಂದು 900 rupees, DP ರೇಟ್ ಬಂದು 782 rupees ವಿತ್ ಹೈ BV ಆಫ್ 60%, 469.57. ಓಕೆ, ವಿಡಿಯೋ ಕಾಣಿಸ್ತು, ಡನ್. ಸೊ ಆ ಒಂದು ವಿಡಿಯೋಗೋಸ್ಕರ ಪ್ರಿಯದರ್ಶಿನಿ ಅವರಿಗೆ ಥ್ಯಾಂಕ್ ಯು ಹೇಳಬೇಕು, ಹಾಗೆಯೇ ಕಲ್ಪನಾ ಮೇಡಮ್ ಅವ್ರ ಜೊತೆಗೆ. ಸೊ ನಮ್ಮ ಕಲ್ಪನಾ ಮೇಡಮ್ ಅವರ ಮಗಳು ಪ್ರಿಯದರ್ಶಿನಿ ಅವರು ವಿಡಿಯೋ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಆನ್ ಟೈಮ್ ವಿಡಿಯೋ ರೆಕಾರ್ಡ್ ಮಾಡಿ ಕೊಟ್ಟಿದ್ದಕ್ಕೆ. ಓಕೆ, ಸೊ ಇದು ನಮ್ಮ ಫೇಸ್ ವಾಶ್. ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಕಾಂಬಿನೇಷನ್, ನಾರ್ಮಲ್ ಸ್ಕಿನ್, ಈವನ್ ಸೆನ್ಸಿಟಿವ್ ಸ್ಕಿನ್ ಯಾರಾದರೂ ಕೂಡ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಅವರು ಏನಾದ್ರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಬಿ ಕೇರ್ಫುಲ್. ನಿಮ್ಗೇನಾದರೂ ಪಿಂಪಲ್ಸ್ ಜಾಸ್ತಿ ಏನಾದರೂ ಇದ್ರೆ ಅಲ್ಲಿ ಸ್ವಲ್ಪ ಜೆಂಟ್ಲಾಗಿ ಯೂಸ್ ಮಾಡಿ. ಈವನ್ ಅಕಸ್ಮಾತ್ ಬ್ರಷ್ ಏನಾದರೂ ಕಳೆದೋದ್ರೆ ಇದು ಬೇಗ ಬಂದ್ಬಿಡುತ್ತೆ. ಬೇಗ ಬರುತ್ತೆ ಅಂತ ಹೇಳಿದ್ರೆ ನೀವು ಪದೇ ರಿಮೂವ್ ಮಾಡ್ತಾ ಇದ್ದಾಗ ಅದೊಂದು ಟೈಟ್ನೆಸ್ ಏನಿದೆ ಕಳ್ಕೊಳ್ಳುತ್ತೆ, ಅದಕ್ಕೆ ಅಟ್ಲೀಸ್ಟ್ ಬರುತ್ತೆ. ಸೊ ಅದ್ರ ಬದಲು ನೀವು ಈವನ್ ಫೋಮ್ ಏನಾದರೂ ಇದೆ ಅದನ್ನ ನೀವು ಕೈಗೂ ತಗೊಂಡು ಮಸಾಜ್ ಮಾಡ್ಬೋದು. ಸೊ ಅದು ಇರಲೇಬೇಕು ಅಂತ ಇಲ್ಲ, ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲೂ ಕೂಡ ನೀವು ಮಸಾಜ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಸೊ ಏನು ರಿಸಲ್ಟ್ ಬರಲ್ಲ ಅಂತೇನಿಲ್ಲ, ಅದಿರಲೇಬೇಕು ಅಂತ ಏನಿಲ್ಲ. ಬ್ರಷ್ ಇಲ್ಲದೆ ಇದ್ರೂ ಕೂಡ ರಿಸಲ್ಟ್ ಬರುತ್ತೆ. ಸೊ ಈ ಒಂದು ಫೇಸ್ ವಾಶ್ ಏನಿದೆ 2 times ಅಟ್ಲೀಸ್ಟ್ ಡೈಲಿ 2 times ಯೂಸ್ ಮಾಡಿ. ಇಫ್ ಯು ವಾಂಟ್ ಅಟ್ಲೀಸ್ಟ್ ಈವನ್ ನೈಟ್ ಮಲ್ಕೊಳ್ಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡಿಕೊಂಡು ಮಲ್ಕೊಂಡ್ರೆ ಒಳ್ಳೇದು. ಓಕೆ, ಅದಾದ್ಮೇಲೆ ಸ್ಕ್ರಬ್ ಬೇಸಿಕಲಿ ಅಗೇನ್ ಸೇಮ್ ಕಂಟೆಂಟ್, ಹೆಂಪ್ ಸೀಡ್ ಎಕ್ಸ್ಟ್ರಾಕ್ಷನ್, ಅದಾದ್ಮೇಲೆ ವೈಟಮಿನ್ ಸಿ ಅಂಡ್ ವೈಟಮಿನ್ ಇ ಕಂಟೆಂಟ್ ಕೂಡ ಇದೆ. ಸೊ ಯಾಕಂದ್ರೆ ಇದು ಪೆನೆಟ್ರೇಟ್ ಆಗುತ್ತೆ. ಸೊ ಅಗೇನ್ ಸೆಕೆಂಡ್ ಲೇಯರ್ ಆಫ್ ದಿ ಸ್ಕಿನ್ ಹೇಳಿದ್ವಿ. ಸೊ ಡರ್ಮಿಸ್ ಅಲ್ಲಿ ಇದು ವರ್ಕ್ ಆಗುವಂಥದ್ದು. ಸೊ ಸೆಕೆಂಡ್ ಲೇಯರ್ ಅಲ್ಲಿ ಇದು ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಅಂದ್ರೆ ಡೆಡ್ ಸ್ಕಿನ್ ನ ರಿಮೂವ್ ಮಾಡೋದಕ್ಕೆ ಇದು ವರ್ಕ್ ಆಗುವಂಥದ್ದು. ಡೆಡ್ ಸ್ಕಿನ್ ಅಂಡ್ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ವೈಟಮಿನ್ ಸಿ ಕಂಟೆಂಟ್ ಆಫ್ ಪೊಮಗ್ರೆನೇಟ್ ಕಂಟೆಂಟ್ ಅಲ್ಲಿ ಎಕ್ಸ್ಟ್ರಾಕ್ಷನ್, ಆಮೇಲೆ ಹೈಲೋರಾನಿಕ್ ಆಸಿಡ್ ಕಂಟೆಂಟ್ ಇದೆ, ಅಲೋವೆರಾ ಎಕ್ಸ್ಟ್ರಾಕ್ಷನ್ ಅಂಡ್ ಮಲ್ಬೆರಿ ಎಕ್ಸ್ಟ್ರಾಕ್ಷನ್. ಸೊ
ನಮ್ಮ ಒಂದು ಸಾಫ್ಟ್ನೆಸ್ ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮಾಯಶ್ಚರೈಸರ್ ಬಿಲ್ಡ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದರಲ್ಲೂ ಕೂಡ ನಮ್ಮ ಹೆಂಪ್ ಲ್ಯಾಬ್ ಇಂದ ಬರುವಂತ ರಿಸಲ್ಟ್ 98%, 300 ಪೀಪಲ್ಗೆ ಇದನ್ನ ಲ್ಯಾಬ್ ಟೆಸ್ಟ್ ನಲ್ಲಿ ಕೊಟ್ಟು ಇದನ್ನ ತಗೊಂಡಿರುವಂತ ರಿಸಲ್ಟ್. ಸೊ ಮಾಯಶ್ಚರೈಸರ್ ಕಂಟೆಂಟ್ ಇನ್ಬಿಲ್ಟ್ ಆಗಿ ಮೋಸ್ಟ್ ಆಫ್ ದಿ ಪೀಪಲ್ 98% ಆಫ್ ದಿ ಪೀಪಲ್ಗೆ ಇದು ಮಾಯಶ್ಚರೈಸರ್ ಕಂಟೆಂಟ್ ಆಡ್ ಆಗಿರೋದು ಖುಷಿ ಪಟ್ಟಿದ್ದಾರೆ. ಒಂದು ವೀಕಲ್ಲಿ 85% ಆಫ್ ದಿ ಪೀಪಲ್ಗೆ ಸೊ ತುಂಬಾ ಚೆನ್ನಾಗಿ ಕ್ಲೆನ್ಸಿಂಗ್ ಆಗಿ ಹೈಡ್ರೇಷನ್ ಲೆವೆಲ್ ಅಗೇನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗಿದೆ. ಆಮೇಲೆ ಎಕ್ಸ್ಫೋಲಿಯೇಷನ್ ಅಂದ್ರೆ ಡೆಡ್ ಸ್ಕಿನ್ ಅಂಡ್ ಬ್ಲ್ಯಾಕ್ ಸ್ಪಾಟ್ಸ್ ನ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಈವನ್ ಟೋನ್ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಈವನ್ ಟೋನ್ ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸ್ಕ್ರಬ್ ಯೂಸ್ ಮಾಡಾದ್ಮೇಲೆ ಐದರ್ ನಿಮ್ಮ ಹತ್ರ ಯಾವ್ದಾದ್ರು ಪ್ಯಾಕ್ ಇದ್ರೆ ಪ್ಯಾಕ್ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದನ್ನ ಹಾಗೆ ಬಿಟ್ಟರು ನಡೀತಾ. ಅದರ್ವೈಸ್ ಮಾಯಶ್ಚರೈಸರ್ ಹೆಂಪ್ ಲ್ಯಾಬ್ದೆ ಮಾಯಶ್ಚರೈಸರ್ನ ಹಚ್ಚಿ ಕೂಡ ಬಿಡ್ಬೋದು. ಓಕೆ, ಇಲ್ಲ ಅಂತ ಹೇಳಿದ್ರೆ ಆಯಿಲ್ ಮಸಾಜ್ ಮಾಡಿದ್ರೆ ತುಂಬಾ ಒಳ್ಳೇದು ಆಫ್ಟರ್ ಸ್ಕ್ರಬ್. ಓಕೆ, ಆಫ್ಟರ್ ಸ್ಕ್ರಬ್ ನಿಮ್ಮ ಹತ್ರ ಯಾವುದು ಪ್ಯಾಕ್ ಇಲ್ಲ ಅಂತ ಹೇಳಿದ್ರೆ, ಪ್ಯಾಕ್ ಹಚ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಎಸ್ಪೆಷಲಿ ಇದ್ರ ಜೊತೆಗೆ ಶ್ಲೋಕ ಪ್ರಾಡಕ್ಟ್ ನ ನೀವು ಮರ್ಜ್ ಮಾಡಕ್ ಹೋಗ್ಬೇಡಿ, ಅದೊಂದು ಇದೊಂದು ಅಂತ ತಗೊಳಂಗಿಲ್ಲ. ಸೊ ಹೆಂಪ್ ಲ್ಯಾಬ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಕಂಪ್ಲೀಟ್ ಹೆಂಪ್ ಲ್ಯಾಬ್ ರೇಂಜ್ ನ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅರ್ಬನ್ ಕಲರ್ ಅಲ್ಲಿ ಸಿಗುವಂತ ಏಜ್ ರೀಡಿಫೈನಿಂಗ್ ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ಬೋದು. ಅದರ್ವೈಸ್ ಬೇರೆ ಯಾವ ಕಾಂಬಿನೇಷನ್ ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಡಿ, ಸ್ಕಿನ್ ಡ್ಯಾಮೇಜ್ ಆಗ್ಬೋದು. ರೈಟ್. ಸೊ ಸ್ಕ್ರಬ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ವಾರಕ್ಕೆ ಒಂದ್ಸತಿ ಇಲ್ಲ ಅಂದ್ರೆ 2 ಸತಿ ಮಾತ್ರ. ಓಕೆ, ಡೈಲಿ ಯೂಸ್ ಮಾಡಂಗಿಲ್ಲ. ಸೊ 5 ಪ್ರಾಡಕ್ಟ್ ನ ತಗೊಂಡಿದ್ದೀನಿ, 5 ಸತಿ ಪ್ರತಿ ದಿನನೂ ಕೂಡ ಯೂಸ್ ಮಾಡಬೇಕು. ನೋ, ಸ್ಕ್ರಬ್ ಬೇಸಿಕಲಿ ಪ್ರತಿದಿನ ಯೂಸ್ ಮಾಡೋಂಥದ್ದಲ್ಲ. ಸೊ ಇದು ವಾರಕ್ಕೆ 1 or 2 times ಗುಡ್ ಎನಫ್. ಓಕೆ, ಅದನ್ನು ನೋಡ್ಕೊಳ್ಳಿ. ಯಾಕೆಂದ್ರೆ ಕೆಲವರು ಅದೇ ಕೇಳ್ತಾ ಇದ್ರು, ಸರ್ 5 ಪ್ರಾಡಕ್ಟ್ ತಗೊಂಡಿದ್ದೀನಿ, 5 ಪ್ರತಿದಿನನೂ ಕೂಡ 5 ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೆಲವರು ಹೇಳಿದ್ರು. ಸ್ಕ್ರಬ್ ಏನಾದ್ರು ಡೈಲಿ ಏನಾದ್ರು ಯೂಸ್ ಮಾಡಿದ್ರೆ ನಿಮ್ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಓಕೆ, ಸೊ ಇದು ಡೈಲಿ ಯೂಸೇಜ್ಗಲ್ಲ, ವಾರಕ್ಕೆ 2 ಸತಿ ಮ್ಯಾಕ್ಸ್ ಈಸ್ ಗುಡ್ ಎನಫ್. ಇಫ್ ನಾಟ್ 2 times, ಅಷ್ಟೊಂದು ಟೈಮ್ ಇಲ್ಲ ಸರ್ ಅಂತ ಹೇಳಿದ್ರೆ ವೀಕ್ಲಿ ಒನ್ಸ್ ಈಸ್ ಗುಡ್ ಎನಫ್. ಇಲ್ಲ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅನ್ನೋ ಆಗಿದ್ರೆ ಫಸ್ಟ್ 3 or 4 weeks ಸ್ಕ್ರಬ್ನ ವಾರಕ್ಕೆ 2 ಸತಿ 3 ಇಂದ 4 ವಾರ ಮಾತ್ರ ಯೂಸ್ ಮಾಡಿ. ಅದಾದ್ಮೇಲೆ ಆಫ್ಟರ್ ಎ ಮಂತ್ ವಾರಕ್ಕೆ 1 ಸತಿ ಮಾಡಿದ್ರು ಕೂಡ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಒಂದು ಟೋನಿಂಗ್ ಏನಿದೆ ಅಂದ್ರೆ ಸ್ಕಿನ್ ಟೋನ್ ಅಂತ ಹೇಳಿದ್ರೆ ಈವನ್ ಬ್ಯಾಲೆನ್ಸ್ ಸ್ಕಿನ್ ಕಲರ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು 950 rupees ಅಂಡ್ 826 DP ರೇಟ್. ಆಮೇಲೆ ಇದರಲ್ಲೂ ಕೂಡ 60% BV ಇದೆ. ಸೊ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ನಮ್ಮ ಕನ್ಸಲ್ಟೆಂಟ್ಗೆ. ಸೊ ಕಂಟೆಂಟ್ ಎಲ್ಲ ಸೇಮ್ ಇದೆ, ಸೊ ಇನ್ನೇನು ಡಿಫರೆನ್ಸ್ ಇಲ್ಲ. ಸೊ ಇದನ್ನು ಕೂಡ ನಿಮಗೆ ಪ್ರಿಯದರ್ಶಿನಿಯವರು ನಮಗೆ ಇನ್ನೊಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮಗೆ ಪ್ಲೇ ಮಾಡಿ ತೋರಿಸೋಣ. ಸಾರಿ, ವೇಟ್ ಎ ಮಿನಿಟ್. ಓಕೆ, ಸೊ ಇದು ಸ್ಕ್ರಬ್ನ ಯೂಸ್ ಮಾಡ್ತಾ ಇರುವಂಥದ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಸ್ವಲ್ಪ ತಗೊಳ್ಳಿ. ಅದಾದ್ಮೇಲೆ ಯು ಶುಡ್ ಯೂಸ್ ಇಟ್ ಫಾರ್ 3 to 4 minutes. 3 ಇಂದ 4 ನಿಮಿಷ ಚೆನ್ನಾಗಿ ಮಸಾಜ್, ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಬೇಕು. ಆಲ್ರೆಡಿ ಯಾರೆಲ್ಲ ಸ್ಕ್ರಬ್ ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅದರ್ವೈಸ್ ಯಾರಿಗೆಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಸ್ಕ್ರಬ್, ಇಟ್ಸ್ ಎ ಮಸ್ಟ್ ಫಾರ್ ಎ ವೀಕ್. ಡೆಡ್ ಸ್ಕಿನ್ ಅಂಡ್ ಬ್ಲ್ಯಾಕ್ ಸ್ಪಾಟ್ಸ್ ನ ರಿಮೂವ್ ಮಾಡೋದಕ್ಕೆ, ಎಸ್ಪೆಷಲಿ ನೋಸ್ ಸೈಡ್ ಅಲ್ಲಿ ಬರುವಂತ ಡೆಡ್ ಸ್ಕಿನ್ ಇಲ್ಲ ಅಂತ ಹೇಳಿದ್ರೆ ವೈಟ್ ಬ್ಲ್ಯಾಕ್ ಸ್ಪಾಟ್ಸ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ಬೋದು, ಕೆಲವರಿಗೆ ಇವನ್ ವೈಟ್ ಪ್ಯಾಚ್, ವೈಟ್ ಸ್ಪಾಟ್ ಆಗಿರ್ಬೋದು, ಅದು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರಿಯದರ್ಶಿನಿ ಅವರು ಇವನ್ ಮಿಲ್ಕ್ ಸಿರಮ್ನು ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ.
ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಗಾಟ್ ಮಿಲ್ಕ್ ಸಿರಮ್. ಮಿಲ್ಕ್ ಸಿರಮ್ ಅಲ್ಲೂ ಕೂಡ ನಮ್ಮ ಹೆಂಪ್ ಸೀಡ್ ಆಯಿಲ್ ಎಕ್ಸ್ಟ್ರಾಕ್ಷನ್, ವೈಟಮಿನ್ ಸಿ, ಪೊಮಗ್ರೆನೇಟ್ ಎಕ್ಸ್ಟ್ರಾಕ್ಷನ್, ಆಲಿವ್ ಲೀಫ್ ಆಯಿಲ್ ಕೂಡ ಕಂಟೆಂಟ್ ಇದೆ. ಅಲೋವೆರಾ, ಮಲ್ಬೆರಿ, ಆರೆಂಜ್ ಪೀಲ್ ಎಕ್ಸ್ಟ್ರಾಕ್ಷನ್ ಅಂಡ್ ಹೈಲೋರಾನಿಕ್ ಆಸಿಡ್, ಅಲೋವೆರಾ, ಮಲ್ಬೆರಿ ಎಕ್ಸ್ಟ್ರಾಕ್ಷನ್, ಇದಿಷ್ಟು ಕಂಟೆಂಟ್ ಮಾಯಿಶ್ಚರೈಸರ್ ರಿಚ್ ಆಗಿ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಮಿಲ್ಕ್ ಸಿರಮ್ ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಸೊ ಇದು ಆಯಿಲಿ ಸ್ಕಿನ್ಗೆ ಆಕ್ಚುಲಿ ಸೂಟ್ ಆಗುತ್ತೆ. ಓಕೆ, ಸೊ ಎಲ್ಲ ಇದನ್ನು ಕೂಡ ನಾವು ಯೂಸ್ ಮಾಡಬೇಕು ಅಂತ ಇಲ್ಲ. ನಾವು 5 ಪ್ರಾಡಕ್ಟ್ ಅಲ್ಲಿ ಸ್ಕ್ರಬ್ನ ಬಿಟ್ಟು ಸ್ಕ್ರಬ್ ಏನೋ ಅಟ್ಲೀಸ್ಟ್ ವಾರಕ್ಕೆ 1 or 2 times, ಮಿಕ್ಕಿದ 4 ಪ್ರಾಡಕ್ಟ್ ನಾನು ಡೈಲಿ ಯೂಸ್ ಮಾಡ್ಬೇಕಾ? ಆಕ್ಚುಲಿ ಅಗೇನ್ ಡಿಪೆಂಡಿಂಗ್ ಆನ್ ದಿ ಸ್ಕಿನ್. ಡ್ರೈ ಸ್ಕಿನ್ ಇರೋರು ಮಿಲ್ಕ್ ಸಿರಮ್ ಅಲಾಂಗ್ ವಿತ್ ಮಾಯಿಶ್ಚರೈಸರ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಮಾಯಿಶ್ಚರೈಸರ್ ಕಂಟೆಂಟ್ ಡಿಸೈಡ್ ಮಾಡುತ್ತೆ ಎಷ್ಟು ಹಾಕ್ಬೇಕು ಅಂತ. ಡ್ರೈ ಸ್ಕಿನ್ ಇದ್ರೆ ನಿಮ್ಮ ಫೇಸ್ ವಾಶ್ ಆದ್ಮೇಲೆ ಡೈರೆಕ್ಟ್ ಆಗಿ ಯು ಕ್ಯಾನ್ ಗೋ ಫಾರ್ ಮಾಯಿಶ್ಚರೈಸರ್ ಇಲ್ಲ ಸರ್ ಅಂತ ನೀವು ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಹಾಕ್ಬಿಡಿ, ಬರುತ್ತೆ. ನೆಕ್ಸ್ಟ್ ವೀಕ್ ಆದ್ಮೇಲೆ ನಿಮಗೆ ಮಾಯಿಶ್ಚರೈಸರ್ ಕೂಡ ಅವೈಲೇಬಲ್ ಆಗುತ್ತೆ. ಸೊ ಆಲ್ರೆಡಿ ಟ್ರಾನ್ಸಿಟ್ ಅಲ್ಲಿ ಇದೆ, ಅವೈಲೇಬಲ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಫೇಸ್ ವಾಶ್ ಆದ್ಮೇಲೆ ಮಾಯಿಶ್ಚರೈಸರ್ ಹೆಲ್ಪ್ ಆಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ಮಾಯಿಶ್ಚರೈಸರ್ ಬೇಕು ಅನ್ನೋಗಿದ್ರೆ ದೆನ್ ನೀವು ಫೇಸ್ ವಾಶ್ ಮಾಡಿ ಮಿಲ್ಕ್ ಸಿರಮ್ ಹಾಕಿ ಆಮೇಲೆ ಮಾಯಿಶ್ಚರೈಸರ್ ಹೋಗ್ಬೋದು. ಓಕೆ, ಇನ್ನೂ ಜಾಸ್ತಿ ಬೇಕು ಸರ್ ಅನ್ನೋ ಹೇಳಿದ್ರೆ ದೆನ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಆಯಿಲ್. ಸೊ ದೆನ್ ಇಟ್ ಹ್ಯಾಸ್ ಟು ಬಿ ಫೇಸ್ ವಾಶ್, ಆಯಿಲ್, ದೆನ್ ಮಾಯಿಶ್ಚರೈಸರ್. ಆದರೆ 3 ಕಂಟೆಂಟು ಕೂಡ ನೀವು ಒಂದೇ ಸತಿ ಹಾಕೋದು ಆಕ್ಚುಲಿ ಬೇಕಾಗಿಲ್ಲ, ಯಾಕಂದ್ರೆ ಇದ್ರ ಮಾಯಿಶ್ಚರೈಸರ್ ತುಂಬಾ ಹೆವಿಯಾಗಿ ನಿಮಗೆ ಸಿಗುತ್ತೆ ಕಂಪೇರ್ ಟು ಅದರ್ ಪ್ರಾಡಕ್ಟ್. ಸೊ ರೆಕಮೆಂಡೆಡ್ ಅಂತ ಹೇಳಿದ್ರೆ ಫೇಸ್ ವಾಶ್, ದೆನ್ ಫಾರ್ ಆಯಿಲಿ ಸ್ಕಿನ್ ಮಾಯಿಶ್ಚರೈಸರ್ ಬೇಕು ಅಂದ್ರೆ ಮಿಲ್ಕ್ ಸಿರಮ್ ಯೂಸ್ ಮಾಡಿ. ನಿಮ್ಮ ಡ್ರೈ ಸ್ಕಿನ್ ಇಲ್ಲ ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಫೇಸ್ ವಾಶ್, ದೆನ್ ಗೋ ಫಾರ್ ಮಾಯಿಶ್ಚರೈಸಿಂಗ್ ಕ್ರೀಮ್. ಹೆಂಪ್ ಲ್ಯಾಂಪ್ ಅಲ್ಲಿ ಇರುವಂತ ಮಾಯಿಶ್ಚರೈಸಿಂಗ್ ಕ್ರೀಮ್ ಏನಿದೆ ಅದನ್ನ ಯೂಸ್ ಮಾಡಿ. ಸೊ ಸಿರಮ್ ಒಂದು ಆಯಿಲಿ ಸ್ಕಿನ್ ಇರೋರಿಗೆ ಸೂಟ್ ಆಗುತ್ತೆ, ಕ್ರೀಮ್ ಬಂದು ಡ್ರೈ ಸ್ಕಿನ್ಗೆ ಸೂಟ್ ಆಗುತ್ತೆ. ಸೊ ಡ್ರೈ ಸ್ಕಿನ್ ಅವರಿಗೆ ಇನ್ನೂ ಜಾಸ್ತಿ ಬೇಕು, ಸ್ವಲ್ಪ ಮಾಯಿಶ್ಚರೈಸರ್ ನನಗೆ ಜಾಸ್ತಿ ಬೇಕು ಅನ್ನೋದ್ರೆ ದೆನ್ ಮಿಲ್ಕ್ ಸಿರಮ್ ಅಂಡ್ ಮಾಯಿಶ್ಚರೈಸರ್ ಕ್ರೀಮ್ ಎರಡನ್ನೂ ಕೂಡ ನೀವು ಯೂಸ್ ಮಾಡ್ಬೋದು. ಡನ್. ಸೊ ಇದು ಅಗೇನ್ ಡೈಲಿ 2 times ಯೂಸ್ ಮಾಡಿದ್ರೆ ಸಾಕು. ಸೊ ಇದು ಕೂಡ ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು 220 ಪೀಪಲ್ಗೆ. ಆಫ್ಟರ್ 4 weeks 90% ಆಫ್ ದಿ ಪೀಪಲ್ಗೆ ಸ್ಕಿನ್ ಬಂದು ಫರ್ಮರ್ ಆಗಿ ಆಮೇಲೆ ಒಂದು ಒಳ್ಳೆ ಟೈಟ್ನೆಸ್ ತಗೊಂಡು ರಿಜ್ಯುವಿನೇಷನ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ 90% ಆಫ್ ದಿ ಪೀಪಲ್ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ಇದು ಇವನ್ ಆಯಿಲಿ ಸ್ಕಿನ್ ಅವರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂಡ್ ದಿಸ್ ಈಸ್ ಜೆಂಟಲ್ ಎನಫ್. ಸೊ ಇದು ಸಿರಮ್ ಬೇಸ್ಡ್ ಇರೋದ್ರಿಂದ ಇದು ಪೆನೆಟ್ರೇಟ್ ಆಗೋದಕ್ಕೆ, ಅಬ್ಸರ್ವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಗೇನ್ ದಿಸ್ ಪ್ರಾಡಕ್ಟ್ ವಿಲ್ ವರ್ಕ್ ಇನ್ 3rd layer ಆಫ್ ದಿ ಪ್ರಾಡಕ್ಟ್ ಸ್ಕಿನ್, ಹೈಪೋಡರ್ಮಿಸ್ ಅಲ್ಲಿ ಇದು ವರ್ಕ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದನ್ನ ಹಾಕಿ ಅಟ್ಲೀಸ್ಟ್ 2 to 3 minutes ನೀವು ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ಅಲ್ಲಿ ತನಕ ಬೇರೆ ಯಾವುದನ್ನು ಹಚ್ಚಕ್ಕೆ ಹೋಗಬೇಡಿ. ಅಬ್ಸರ್ವ್ ಆಗಲಿ ಇದು ಸ್ಕಿನ್ಗೆ, ಅಲ್ಲಿ ತನಕ ನೀವು ಸ್ವಲ್ಪ ಟೈಮ್ ಕೊಡಬೇಕು. 2 to 3 minutes ಸ್ವಲ್ಪ ಬಿಡಬೇಕು. ಓಕೆ, ಸೊ ದೆನ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಆಮೇಲೆ ನೀವು ಐದರ್ ಮೇಕಪ್ ಮಾಡ್ಕೊಳ್ಳೋದಿದ್ರೆ ಮೇಕಪ್ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಬೇರೆ ಯಾವುದಾದ್ರೂ ಪೌಡರ್ ಹಾಕೋಗಿದ್ರು ಹಾಕೋಬಹುದು. ಕಾಂಪ್ಯಾಕ್ಟ್ ಹಾಕೋತೀನಿ ಅಂತ ಹೇಳಿದ್ರು ಕಾಂಪ್ಯಾಕ್ಟ್ ಹಾಕೋಬಹುದು, ಇಲ್ಲ BB ಕ್ರೀಮ್ ಹಾಕೋಗಿದ್ರೆ BB ಕ್ರೀಮ್ ಹಾಕೋಬಹುದು. ಪ್ರೈಮರ್ ಹಾಕೊಂಡು ನೀವು ಯೂಸ್ ಮಾಡ್ಬೋದು. ಆದರೆ 2 to 3 minutes ಗ್ಯಾಪ್ ಇಟ್ಟು ಹಾಕಬೇಕು. ಓಕೆ, ಸೊ ಇನ್ ಬಿಟ್ವೀನ್ ನಾವು ಸರ್ ಟೋನರ್ ಯಾವುದು ಇಲ್ವಾ? ಗುಡ್ ಕ್ವಶನ್. ಮಿಲ್ಕ್ ಸಿರಮ್ ಬಂದು ಡೇ ಟೈಮಲ್ಲಿ ಯೂಸ್ ಮಾಡಿ. ಓಕೆ, ನಾನು ಎಕ್ಸಿಟ್ ಆಗೋಣ. ಓಕೆ, ಸೊ ಮಿಲ್ಕ್ ಸಿರಮ್ ಡೇ ಟೈಮಲ್ಲಿ ಯೂಸ್ ಮಾಡ್ಬೋದು. ಆಯಿಲ್ ಅಂತ ಏನಿದೆ ಅದನ್ನು ನೈಟ್ ಟೈಮ್ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇರೋರು ಮಿಲ್ಕ್ ಸಿರಮ್ ಅಂಡ್ ಮಾಯಿಶ್ಚರೈಸರ್ ನೀವು ಡೇ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಆಯಿಲ್ ನೀವು ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಯೂಸ್ ಮಾಡಿದ್ರೆ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಈವನ್ ಆಯಿಲಿ ಸ್ಕಿನ್ ಇರೋರು ಕೂಡ ನೀವು ರಾತ್ರಿ ಹೊತ್ತು ಇದನ್ನ ಆಯಿಲ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಡೇ ಟೈಮಲ್ಲಿ ನಮ್ಮ ಮಿಲ್ಕ್ ಸಿರಮ್ನ ಯೂಸ್ ಮಾಡಿ, ನೈಟ್ ಟೈಮಲ್ಲಿ ಆಯಿಲ್ನ ಯೂಸ್ ಮಾಡಿ. ಓನ್ಲಿ ಡ್ರೈ ಸ್ಕಿನ್ ಅವರು ಮಿಲ್ಕ್ ಸಿರಮ್ ಅಂಡ್ ಮಾಯಿಶ್ಚರೈಸರ್ ಎರಡೂ ಕೂಡ ಯೂಸ್ ಮಾಡಿ. ಸೊ ಇನ್ ಬಿಟ್ವೀನ್ ನಮ್ಮ ಫೇಸ್ ವಾಶ್ ಅಂಡ್ ಮಿಲ್ಕ್ ಸಿರಮ್ ಮಧ್ಯ
ಸರ್ ಟೋನರ್ ಇಲ್ವಾ ಅಂತ ನಿಮ್ಮ ಮೋಸ್ಟ್ಲಿ ಕ್ವಶನ್ ಬರ್ಬೋದು. ಟೋನರು ನಮ್ಮ ಹೆಂಪ್ಲ್ಯಾಬ್ ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ನಿಮಗೆ ಟೋನರ್ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೆ ಇದೆ ನ್ಯಾಚುರಲ್ ಆಗಿ ಇದು ಹೆಲ್ಪ್ ಮಾಡುತ್ತೆ. ಸೊ ಫೇಸ್ ವಾಶ್ ಮಾಡಿದಾಗ ಇದು ಓಪನ್ ಅಪ್ ಆಗುತ್ತೆ, ಜಾಸ್ತಿ ಓಪನ್ ಆಗುತ್ತೆ ಅಂತಾರೆ. ಆದರೆ ಈ ಒಂದು ಹೆಂಪ್ಲ್ಯಾಬ್ ಪ್ರಾಡಕ್ಟ್ ಫೇಸ್ ವಾಶ್ ಯೂಸ್ ಮಾಡಿದಾಗ ನಿಮಗೆ ಈ ಒಂದು ಪೋರ್ಸು ಜಾಸ್ತಿ ಎಕ್ಸ್ಪೋಸ್ ಆಗದೆ ಇರೋದಕ್ಕೆ ಓಪನ್ ಅಪ್ ಆಗೋದಕ್ಕೆ ಇದು ಅಷ್ಟೊಂದು ಓಪನ್ ಅಪ್ ಮಾಡಿಸೋದಿಲ್ಲ. ಅದಕ್ಕೆ ಅಂತೇಳಿ ಇದನ್ನ ನಾವು ನಾನ್ ಕೊಮೆಡೋಜೆನಿಕ್ ಅಂತ ಹೇಳ್ತಾರೆ. ನಾನ್ ಕೊಮೆಡೋಜೆನಿಕ್ ಅಂತ ಹೇಳಿದ್ರೆ ಪೋರ್ಸ್ ಅಷ್ಟೊಂದು ಓಪನ್ ಆಗೋದಿಲ್ಲ. ಸೊ ಅದಕ್ಕೆ ಟೋನರ್ ಅವಶ್ಯಕತೆ ನಮ್ಮ ಹೆಂಪ್ಲ್ಯಾಬ್ಗೆ ಬರೋದಿಲ್ಲ. ಸೊ ಇದನ್ನ ಜಸ್ಟ್ ಲೈಟ್ ಆಗಿ ನಮ್ಮ ಪ್ರಿಯದರ್ಶಿನಿಯವರು ಅಪ್ಲಿಕೇಶನ್ ಮಾಡಿ ತೋರಿಸ್ತಾರೆ. ಮಿಲ್ಕ್ ಸಿರಮ್ 4 ಡ್ರಾಪ್ ಸಾಕು. ಸೊ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಪ್ರಿಯದರ್ಶಿನಿಯವರು ತೋರಿಸ್ತಾ ಇದ್ದಾರೆ, ಸೊ ಬೇರೆಳಗ್ ಮಾತ್ರ ಇದು ಹಚ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪಾಮ್ಗೆ ಹಚ್ಕೋಬೇಡಿ. ಸೊ 2 ಬೆರಳು ತಗೊಳ್ಳಿ. ಸೊ ದಿಸ್ ಈಸ್ ಆಲ್ಸೋ ಎ ಗ್ರೇಟ್ ಟೆಕ್ನಿಕ್. ಇಲ್ಲ ಅಂತ ಹೇಳಿದ್ರೆ ಫೇಸ್ಗೆ 4 ಡ್ರಾಪ್ ಹಾಕೊಳ್ಳಿ. 4 ಡ್ರಾಪ್ ಹಾಕೊಂಡು ಮಸಾಜ್ ಮಾಡ್ಬೋದು. ಸೊ ಅವ್ರಿಗೆ ಬೆರಳಿಗೆ ತಗೊಂಡಿರೋಷ್ಟು ಕ್ವಾಂಟಿಟಿ ಗುಡ್ ಎನಫ್. 4 ಡ್ರಾಪ್ಸ್. ಈ ರೀತಿ ಫಿಂಗರ್ ಟಿಪ್ಸ್ ಅಲ್ಲಿ ನೀವು ಯೂಸ್ ಮಾಡೋದು ತುಂಬಾ ಒಳ್ಳೇದು. ಎನಿ ಕ್ರೀಮ್, ಬರೀ ಇದೊಂದೇ ಮಾತ್ರ ಅಲ್ಲ, ಯಾವುದೇ ಒಂದು ಕ್ರೀಮ್ನ ಫಿಂಗರ್ ಟಿಪ್ಸ್ ಅಲ್ಲಿ ಯೂಸ್ ಮಾಡಬೇಕು. ಪಾಮ್ ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಂಗಿಲ್ಲ. ಓನ್ಲಿ 2 ಫಿಂಗರ್ಸ್ ಯೂಸ್ ಮಾಡಿದಾಗ ರೈಟ್ ಟೆಕ್ನಿಕ್ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಮಸಾಜ್ ಅಲ್ಲಿ ಸ್ಪ್ರೆಡ್ ಮಾಡಬೇಕು, ಅಷ್ಟು ಸಾಕು. ಓಕೆ, ಇದು ನಮ್ಮ 3 ಪ್ರಾಡಕ್ಟ್ ಅಪ್ಲಿಕೇಶನ್ ಡೈರೆಕ್ಷನ್ ಇಲ್ಲ ಅಪ್ಲಿಕೇಶನ್ ತೋರಿಸಿರೋದು. ಆಯಿಲ್ ನನ್ನ ಹತ್ರ ವಿಡಿಯೋ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಇಷ್ಟೇ ಸಾಕು. ಆಯಿಲ್ ಅಂಡ್ ಮಿಲ್ಕ್ ಸಿರಮ್ ಎರಡೂ ಕೂಡ ಒಂದೇ ತರ ಯೂಸ್ ಮಾಡುವಂಥದ್ದು. 4 ಡ್ರಾಪ್ಸ್, ದೆನ್ ಸ್ಪ್ರೆಡ್ ಇಟ್ ಅಕ್ರಾಸ್ ದ ಫೇಸ್. ಡಿಫರೆನ್ಸು ಮಿಲ್ಕ್ ಸಿರಮ್ ಡೇ ಟೈಮ್ ಆಯಿಲಿ ಸ್ಕಿನ್, ದೆನ್ ಫೇಸ್ ವಾಶ್ ಅಂಡ್ ಆಯಿಲ್ ನೈಟ್ ಟೈಮ್. ಓಕೆ, ಸೊ ಫೇಸ್ ಆಯಿಲ್ ಏನಿದೆ ಇದು ರಾತ್ರಿ ಹೊತ್ತು ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ. ಆ ಒಂದು ರಿಲ್ಯಾಕ್ಸ್ ಟೈಮಲ್ಲಿ ಎನಿ ಕೈಂಡ್ ಆಫ್ ಆಯಿಲ್ ಈಸ್ ಗುಡ್ ಎನಫ್. ಈವನ್ ಅರ್ಲಿಯರ್ ಓಲ್ಡನ್ ಏಜಸ್ಲಿ ಈವನ್ ಡೇಸ್ ಅಲ್ಲಿ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ತಾ ಇದ್ರು. ಕೊಕೊನಟ್ ಆಯಿಲ್ ಆಲ್ಸೋ ಈಸ್ ವೆರಿ ಗುಡ್ ಫಾರ್ ಸ್ಕಿನ್. ಅಕಸ್ಮಾತ್ ಇದೆಲ್ಲ ಏನು ಸಿಗಲಿಲ್ಲ ಅಂತ ಹೇಳಿದ್ರೆ ಗುಡ್ ಕೊಕೊನಟ್ ಆಯಿಲ್ ನೀವು ಫೇಸ್ಗೆ ಹಾಕೊಂಡು ರಾತ್ರಿ ಮಲ್ಕೊಂಡ್ರು ಕೂಡ ತುಂಬಾ ಒಳ್ಳೇದು. ಸೊ ಇದು ರಿಪೇರಿಂಗ್ ವರ್ಕ್ ನಮ್ಮ ಸ್ಕಿನ್ ಮಾಡುವಂಥದ್ದು ರಾತ್ರಿ ಹೊತ್ತು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ರಿಪೇರಿ ವರ್ಕ್ ಏನೇ ಮಾಡಬೇಕು ಅಂತ ಹೇಳಿದ್ರು ಕೂಡ ಮಲ್ಕೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಡೆಡ್ ಸ್ಕಿನ್ ಇಲ್ಲ ಅಂತ ಹೇಳಿದ್ರೆ ಪೊಲ್ಯೂಷನ್ ಆಯಿಲಿ ಸ್ಕಿನ್ನ ಇಟ್ಕೊಂಡು ಮಲ್ಕೊಳ್ಳೋದು ತುಂಬಾ ಒಂದು ಒಳ್ಳೆ ಕಂಟೆಂಟ್ನ ಕೊಟ್ಟು ರಿಲ್ಯಾಕ್ಸೇಷನ್ ಕೊಟ್ಟಾಗ ಅದ್ರ ಕೆಲಸ ಅದು ಮಾಡ್ತಾ ಹೋಗುತ್ತೆ. ಅದಕ್ಕೆ ಅಂತೇಳಿ ರಾತ್ರಿ ಹೊತ್ತು ನೀವೇನಾದರೂ ನಿಮ್ಮ ಫೇಸ್ ವಾಶ್ ಬಿಲೋ ಅಪ್ ಟು ಲೆಟ್ಸ್ ಸೇ 6 o'clock ಒಳಗೆ ಮಾಡ್ಕೊಂಡಿದ್ದೀರಾ ಇಲ್ಲ 7 o'clock ಒಳಗೆ ಮಾಡ್ಕೊಂಡಿದ್ದೀರಾ ಅಂದ್ರೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದ್ಸತಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಫೇಸ್ ವಾಶ್ ಆಫ್ಟರ್ 8 o'clock ಇಲ್ಲ 9 o'clock ಏನಾದ್ರು ಮಾಡಿದ್ರೆ ದೆನ್ ಥರ್ಡ್ ಟೈಮ್ ನಾಟ್ ರಿಕ್ವೈರ್ಡ್, ದಟ್ ವಿಲ್ ಬಿ ಯುವರ್ ಸೆಕೆಂಡ್ ಟೈಮ್. ಓಕೆ, ಸೊ ಅದಾದ್ಮೇಲೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿ, ಆಮೇಲೆ ಇಲ್ಲ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಇರಲಿಲ್ಲ ಅಂದ್ರು ರಾತ್ರಿ ನೀವು ಫೇಸ್ ವಾಶ್ ಮಾಡಾದ್ಮೇಲೆ ಆಯಿಲ್ನ ಯೂಸ್ ಮಾಡಿ, ಆಯಿಲ್ನ ಹಾಗೆ ಮಸಾಜ್ ಮಾಡಿ ಅಬ್ಸರ್ವ್ ಆಗೋಕ್ಕೆ ಬಿಡಿ. ಅದಾದ್ಮೇಲೆ ಇನ್ನೇನು ಹಚ್ಚಕ್ಕೆ ಹೋಗಬೇಡಿ ರಾತ್ರಿ ಯೂಸ್ ಮಾಡಿದ್ರೆ. ಬೆಳಿಗ್ಗೆನೇ ಯೂಸ್ ಮಾಡಿದ್ರೆ ಮಾಯಶ್ಚರೈಸರ್ನ ಯೂಸ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಎ ಮಾಯಶ್ಚರೈಸರ್. ಈ ಫೇಸ್ ಆಯಿಲ್ ಬಂದು 3rd ಲೇಯರ್ ಆಫ್ ದಿ ಸ್ಕಿನ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಅಬ್ಸಾರ್ಬ್ ಆಗುತ್ತೆ, ಪೆನೆಟ್ರೇಟ್ ಆಗುತ್ತೆ. ಹೈಪೋಡರ್ಮಿಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೈಪೋಡರ್ಮಿಸ್ ಅಲ್ಲಿ ಬೇಕಾಗಿರುವಂಥ ವೈಟಮಿನ್ ಸಿ ಅಂಡ್ ವೈಟಮಿನ್ ಇ ಅದು ಕೂಡ ಆಯಿಲ್ ಸಾಲ್ಯೂಬಲ್, ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗುವಂತ ಒಂದು ಕಂಟೆಂಟ್ ಇದೆ. ಆ ರೀತಿ ಒಂದು ಕಂಟೆಂಟು ಎಸ್ಪೆಷಲಿ ಏನೇ ಒಂದು ತೊಂದರೆ ಡೀಪ್ ಆಗಿ ಆಗಿರೋದು ನಿಮಗೆ ಕ್ಲಿಯರ್ ಆಗೋಕ್ಕೆ ಇಲ್ಲಾಂದ್ರೆ ರಿಕವರ್ ಆಗೋಕ್ಕೆ ಈ ಒಂದು ಆಯಿಲ್ ಹೆಲ್ಪ್ ಮಾಡುತ್ತೆ. ಎನಿ ಕೈಂಡ್ ಆಫ್ ಸ್ಕಿನ್ ಡ್ಯಾಮೇಜಸ್ ರಿಕವರ್ ಆಗೋಕ್ಕೆ ಈ ಒಂದು ಆಯಿಲ್ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಫಾರ್ ಆಕ್ನೆ, ಸೋರಿಯಾಸಿಸ್, ಪ್ಯಾಚಸ್, ರ್ಯಾಷಸ್ ಇದೆಲ್ಲದಕ್ಕೂ ಕಡಿಮೆ ಮಾಡೋದಕ್ಕೆ ಈ ಒಂದು ಆಯಿಲ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ರಾತ್ರಿ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಸಾಜ್ ಹಾಗೆ ಅಬ್ಸರ್ವ್ ಮಾಡೋಕ್ಕೆ ಬಿಡಿ.
ಸೊ ಇದು 220 ಪೀಪಲ್ 4 ವಾರ ಆದ್ಮೇಲೆ ಇದು ಫರ್ಮರ್ ಆಗಿ ಆಮೇಲೆ ಒಂದು ಒಳ್ಳೆ ಶೇಪ್ ಅಂತ ಹೇಳಿದ್ರೆ ಜಾ ಲೈನ್ಸ್ ಕೂಡ ಟೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಕಿನ್ ರಿಜ್ಯುವಿನೇಷನ್ ಆಗಿ ತುಂಬಾ ಹೆಲ್ತಿ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಇದೆ. ಎಲ್ಲ ಹೆಲ್ಪ್ ಮಾಡಿದೆ ಅಂತ ಹೇಳಿ ರಿಸಲ್ಟ್ ಬಂದಿದೆ 90% ಆಫ್ ದಿ ಪೀಪಲ್ಗೆ. ಓಕೆ, ಸೊ ನೀವು ಬೆಳಿಗ್ಗೆ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲ ನೈಟ್, ಪ್ರಿಫರಬಲಿ ಆಯಿಲಿ ಸ್ಕಿನ್ ಈಸ್ ದಿ ನೈಟ್. ಓಕೆ, ಸೊ ಇದು 1100 rupees and DP is 956 with a beautiful content of 60% BV. ಸೊ ಫೈನಲಿ ನಮ್ಮ 5ನೇ ಪ್ರಾಡಕ್ಟ್ ಮಾಯಶ್ಚರೈಸರ್ ಸದ್ಯಕ್ಕೆ ಇಲ್ಲ, ಆದರೆ ವಿತಿನ್ ನೆಕ್ಸ್ಟ್ 1 ವೀಕ್ ಆದ್ಮೇಲೆ ನಿಮಗೆ ಈ ಒಂದು ಪ್ರಾಡಕ್ಟ್ ಮಾಯಶ್ಚರೈಸರ್ ಕಂಟೆಂಟ್ ಪ್ರಾಡಕ್ಟ್ ಏನಿದೆ ಸಿಗುತ್ತೆ. ಸೊ ಇದು ಕೂಡ ಕೋಲ್ಡ್ ಪ್ರೆಸ್ ಹೆಂಪ್ಸೀಡ್ ಆಯಿಲ್ ಇಂದ ವಿಟಮಿನ್ ಸಿ, ಪೊಮಗ್ರೆನೇಟ್ ಎಕ್ಸ್ಟ್ರಾಕ್ಟ್, ಆಲಿವ್ ಲೀಫ್, ಪೆಂಟಾವೈಟಿನ್, ಹೈಲೋರಾನಿಕ್ ಆಸಿಡ್, ವಿಟಮಿನ್ ಇ ಇದಿಷ್ಟು ಕಂಟೆಂಟ್ ಇರುವಂತ ವೆರಿ ರಿಚ್ ಮಾಯಶ್ಚರೈಸರ್ ಫಾರ್ ಡ್ರೈ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸೊ ಇನ್ನೊಂದು ಯಾತಕ್ಕೆ ಇದು ಬೇಗ ಖಾಲಿ ಆಯ್ತು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಪಪಾಯ ಹಿಬಿಸ್ಕಸ್ ಪ್ರಾಡಕ್ಟ್ ಯೂಸರ್ಸ್ ಎಲ್ಲರೂ ಕೂಡ ಇದಕ್ಕೆ ಶಿಫ್ಟ್ ಆದ್ರು, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಸೊ ಅದಕ್ಕೆ ಬೇಗ ಖಾಲಿ ಆಯ್ತು. ಕರೆಕ್ಟ್, ರಿಪ್ಲೇಸ್ಮೆಂಟ್ ಆಗೋಯ್ತು ಪಪಾಯ ಹಿಬಿಸ್ಕಸ್ಗೆ. ಬ್ಯೂಟಿಫುಲ್ ಮಾಯಶ್ಚರೈಸರ್. ಇದು ಕೂಡ ಯಾರಾದರೂ ಸ್ಕ್ರಬ್ ಯೂಸ್ ಮಾಡಾದ್ಮೇಲೆ ಇದನ್ನು ಕೂಡ ಅಪ್ಲೈ ಮಾಡಿ ಬಿಡ್ಬೋದು, ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಆಮೇಲೆ ಇದು ಕೂಡ ಒಳ್ಳೆ ರಿಸಲ್ಟ್ ಫಾರ್ 300 ಪೀಪಲ್ಗೆ ಸಿಕ್ಕಿರುವಂಥದ್ದು. ಆಫ್ಟರ್ 4 ವೀಕ್ 86% ಆಫ್ ದಿ ಪೀಪಲ್ಗೆ ಫರ್ಮ್ ಸ್ಕಲ್ಪ್ಟೆಡ್ ಅಂಡ್ ರಿಜ್ಯುವಿನೇಟ್ ಆಗಿರುವಂಥದ್ದು ಇದು ಸಿಕ್ಕಿದೆ. ಸೊ ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ ನಿಮಗೆ 90% ಆಫ್ ದಿ ಪೀಪಲ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ನಾವು ಸ್ಟ್ರಾಂಗ್ ಆಗಿ ಹೆಂಪ್ ಲ್ಯಾಬ್ ಅಂತ ನಾವು ಕೊಟ್ಟಿರೋದು. ಸೊ ಅಪ್ಪರ್ ಡೈರೆಕ್ಷನ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಡ್ರೈ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಅವರು ಇದನ್ನ ಯೂಸ್ ಮಾಡ್ಬೋದು. ಸೊ ಯಾರಾದರೂ ಆಯಿಲಿ ಸ್ಕಿನ್ ಇರೋರು ಯಾವ್ದಾದ್ರು ಒಂದು ಮಾಯಶ್ಚರೈಸರ್ನ ತೊಗೊಂಡ್ರೆ ಸಾಕು, ನಿಮಗೆ 2 ಬೇಕಾಗಿಲ್ಲ. ಆಯಿಲಿ ಸ್ಕಿನ್ ಇರೋರು ಫೇಸ್ ವಾಶ್, ಐದರ್ ಗೋ ಫಾರ್ ಮಿಲ್ಕ್ ಕ್ರೀಮ್ ಅಂಡ್ ಫೇಸ್ ಆಯಿಲ್. ಅದರ್ವೈಸ್ ಆಯಿಲಿ ಸ್ಕಿನ್ಗೆ ಹೇಳ್ತಾ ಇದ್ದೀನಿ, ಆಯಿಲ್ ಸ್ಕಿನ್ ಇರೋರು ನೀವು 3 ಪ್ರಾಡಕ್ಟ್ ಕೂಡ ತೊಗೊಂಡ್ರೆ ಸಾಕಾಗತ್ತೆ, ಇಲ್ಲ 4 ಪ್ರಾಡಕ್ಟ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ಆಯಿಲಿ ಸ್ಕಿನ್ ಇರೋರು ಇಲ್ಲ ಕಾಂಬಿನೇಷನ್ ಸ್ಕಿನ್ ಇರೋರು ಫೇಸ್ ವಾಶ್, ಸ್ಕ್ರಬ್, ಮಾರ್ನಿಂಗ್ಗೆ ಮಿಲ್ಕ್ ಸಿರಮ್ ಅಂಡ್ ನೈಟ್ ಮಸಾಜ್ ಮಾಡಿ ಅಬ್ಸರ್ವ್ ಮಾಡೋದಕ್ಕೆ ಫೇಸ್ ಆಯಿಲ್ ತಗೋಬೋದು. ಡ್ರೈ ಸ್ಕಿನ್ ಇರೋರು ಯಾವಾಗ ಮಾಯಶ್ಚರೈಸರ್ ಬರುತ್ತೆ ಸೊ ಅವಾಗ ನೀವು ಮಿಲ್ಕ್ ಸಿರಮ್ ಆದ್ರೂ ತಗೋಬೋದು, ಇಲ್ಲ ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಆದ್ರೂ ತಗೋಬೋದು. ನಿಮ್ಗೆ ಜಾಸ್ತಿ ಮಾಯಶ್ಚರೈಸರ್ ಬೇಡ ಅನ್ನೋ ಆಗಿದ್ರೆ ಮಿಲ್ಕ್ ಸಿರಮ್ ಈಸ್ ಗುಡ್ ಏನೋ. ಸೊ ನನಗೆ ಜಾಸ್ತಿ ಮಾಯಶ್ಚರೈಸರ್ ಬೇಕು ಅನ್ನೋ ಆಗಿದ್ರೆ ದೆನ್ ಗೋ ಫಾರ್ ಮಾಯಶ್ಚರೈಸರ್ ಕ್ರೀಮ್. ಸೊ ಇದು ಕ್ರೀಮ್ ಬೇಸ್ಡ್ ಅಲ್ಲಿ ಇದೆ. ಸೊ ಥಿಕ್ನೆಸ್ ಅಂದ್ರೆ ಡೆನ್ಸಿಟಿ ಏನಿದೆ ಇದು ಜಾಸ್ತಿ ಇರುತ್ತೆ, ಮಿಲ್ಕ್ ಸಿರಮ್ ಲೈಟ್ ಆಗಿರುತ್ತೆ. ಓಕೆ, ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಅದಕ್ಕೆ ಅಂತೇಳಿ ಇದು ಬಿಗ್ ಡಿಫ್ರೆನ್ಸ್. ಓಕೆ, ಸೊ 1250 rupees ಇದ್ರದ್ದು MRP, DP ಬಂದು 1086 rupees ವಿತ್ ಒನ್ ಮೋರ್ ಗ್ರೇಟ್ ಕಂಟೆಂಟ್ ಆಫ್ 60% BV. ಓಕೆ, ಇದು ನಮ್ಮ 5 ಪ್ರಾಡಕ್ಟು. ಸೊ 5 ಪ್ರಾಡಕ್ಟ್ ಅಲ್ಲೂ ಸೇಮ್, ಮೋಸ್ಟ್ ಆಫ್ ದಿ ಕಂಟೆಂಟ್ 90% ಆಫ್ ದಿ ಕಂಟೆಂಟ್ ಸೇಮ್ ಇದೆ. ಓಕೆ, ಸೊ ಒಂದೇ ಒಂದು ಪ್ರಿಕಾಷನ್, ಯಾವುದೇ ಕಾರಣಕ್ಕೂ ಬೇರೆ ಪ್ರಾಡಕ್ಟ್ನ, ಬೇರೆ ಕ್ಯಾಟಗರಿ ಪ್ರಾಡಕ್ಟ್ನ ಮಿಕ್ಸ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಇರುವಂಥದ್ದು ಬೂಸ್ಟರ್ಸ್. ಸೊ ಬೂಸ್ಟರ್ಸು ಬೇರೆ ಒಂದು ಪ್ರಾಡಕ್ಟ್ನ ಕೊಟ್ಟಾಗ ಅದು ಬೇರೆ ರಿಸಲ್ಟ್ ಕೊಡ್ಬೋದು. ಓಕೆ, ಸೊ ಅದಕ್ಕೆ ಅಂತೇಳಿ ಮಿಕ್ಸ್ ಮಾಡಬೇಡಿ. ಸೊ ಅದು ಈವನ್ ನಮ್ಮ PPT ಕೊಟ್ಟಿರುವಂಥ ಒಂದು ಇದರಲ್ಲೂ ಕೂಡ ಇದೆ, ಸೊ ಇದರಲ್ಲೂ ಕೂಡ ಕೊಟ್ಟಿದ್ದೀವಿ. ಸೊ ಯಾವುದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ನನಗೆ ಮಾಯಶ್ಚರೈಸರ್ ಬೇಕೇ ಬೇಕು ಅನ್ನೋದ್ರೆ ದೆನ್ ಗೋ ಫಾರ್ ಏಜ್ ರೀಡಿಫೈನಿಂಗ್ ಪ್ರಾಡಕ್ಟ್ ಮಾಯಶ್ಚರೈಸರ್. ಓಕೆ, ಸೊ ಅದ್ರ ಜೊತೆಗೆ ನೀವು ಕ್ಲಬ್ ಮಾಡ್ಕೋಬಹುದು. ಮಿಕ್ಕಿದ ಯಾವುದೇ ಒಂದು ಫ್ರೂಟ್ ಆಫ್ ದಿ ಇಲ್ಲ ಶ್ಲೋಕ, ಬ್ಲೂ ಲೈಟ್, ಇಲ್ಲ ಅಂತ ಹೇಳಿದ್ರೆ ಪ್ರೋ ವೈಟ್, ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಡಿ. ಯೂಸ್ ಓನ್ಲಿ ಏಜ್ ರೀಡಿಫೈನಿಂಗ್, ಯಾಕೆಂದ್ರೆ ಅದು ಕೂಡ ವರ್ಕ್ ಆಗೋದು ರಿಂಕಲ್ಸ್ ಮೇಲೆ. ಓಕೆ, ಸೊ ಇದಿಷ್ಟು ನಮ್ಮ ಪ್ರಾಡಕ್ಟು. ಸೊ ಹೋಪ್ ನಿಮ್ಮ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಕವರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೇನಾದರೂ ನಾನು ಕವರ್ ಮಾಡಿಲ್ಲ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ಕೇಳ್ಬೋದು. ಅಂದ್ರೆ ಚಾಟ್ ಬಾಕ್ಸಲ್ಲಿ ಮಾತ್ರ.